ನಾಟಕದೊಂದಿಗೆ ಶುರು ಮಾಡ್ತಾ ಇದ್ದೀವಿ. ಶಂಭೋ ಶಿವಶಂಕರ ಅಟ್ಲಾಂಟಾದ ನೃಪತುಂಗ ಕನ್ನಡ ಕೂಟದ ಗೆಳೆಯರಿಂದ. ಮೂಲಕತೆ ಇಟಲಿಯ ಕಾರ್ಲೋ ಗುಳ್ಳಿನಿ. ಕನ್ನಡಕ್ಕೆ ರೂಪಾಂತರ ಶ್ರೀ ನಾಗೇಂದ್ರ ಶಾ. ಈ ನಾಟಕವನ್ನು ಅಟ್ಲಾಂಟಾದ ನೃಪತುಂಗ ಕನ್ನಡ ಕೂಟದ ಗೆಳೆಯರಿಗಾಗಿ ನಿರ್ದೇಶಿಸುವವರು ಶ್ರೀ ಬಿ ಸುರೇಶ್. ನಿಮ್ಮೆಲ್ಲರನ್ನು ನಕ್ಕು ನಗಿಸಲು ಈಗ ಬರುತ್ತಿದ್ದಾರೆ ಅಟ್ಲಾಂಟಾ ಕನ್ನಡ ಕೂಟದ ನೃಪತುಂಗ ಕನ್ನಡ ಕೂಟದ ಗೆಳೆಯರು. ಜೋರಾದ ಚಪ್ಪಾಳೆಯನ್ನು ಸ್ವಾಗತಿಸಿ. ದೇವನ್ನೇ ನಿಮಗೆ ಅರ್ಪಿಸುತ್ತಿದ್ದೇನೆ. ಮದುವೆ ಆಗೋ ಜಾಗದಲ್ಲಿ ಹಾಗೆಲ್ಲ ಮಾತಾಡಬೇಡಿ ಗಣವಂತ, ನಂಗೆ ನಾಚಿಕೆ ಆಗುತ್ತೆ. ಇನ್ಮೇಲೆ ನನಗೆ ನೀನು, ನಿನಗೆ ನಾನು. ನನಗೂ ಅಷ್ಟೇ, ನನಗೆ ನೀನು, ನಿನಗೆ ನಾನು. ಓ, ತಾಳಿ ಇತ್ತು ಒಂದು ಕಟ್ಬಿಟ್ರೆ, ಮದುವೆ ಅಂತ ಒಂದು ಹಾಕ್ಬಿಟ್ರೆ ನಾಚಿಕೆ ಗಿಚ್ಕೆಲ್ಲ ಅವರಿಂದಾಚಿಕೆ. ಓ ಭೋಜರಾತ್ರೆ, ಆಗಿನ ನಿಮ್ಮ ಮದುವೆಗೆ ನಾನು ಬಂದಿದ್ದೆ, ಆಗಿದ್ದು ನೀವು ಅಲ್ಲಿ ಇಲ್ಲಿ ಅಡಿಗೆ ಭಟ್ಟ ಆಗಿದ್ದಿ. ಈಗ ನಮ್ಮ ಮದುವೆ ನನ್ನ ಮಗಳ ಮದುವೆ ನೋಡಂಗಾಯ್ತು. ನಿಮ್ಮ ಮದುವೆ ಕಾಲದಲ್ಲಿ ನೀವು ಚಪ್ಪು ಗುದ್ದುತ್ತಾ ಇದ್ದದ್ದು ನಮಗೆ ಗೊತ್ತಿಲ್ಲ. ಈಗ ಸಿಕ್ಕಿದ ನಮ್ಮ ಮಂಡೆ ಹೊಡೆದು ಸಂಪಾದಿಸಿದ ಬಡ್ಡಿ ದುಡ್ಡನ್ನ ಲೆಕ್ಕ ಮಾಡ್ತಾ ಇದ್ದೀವಿ ಅಲ್ಲವಾ? ಶಾಸ್ತ್ರಿಗಳೇ ಎಲ್ಲ ಹೊರಟ್ರಲ್ಲ? ಮತ್ತಿನ್ನೇನ್ರಿ ಮಧ್ಯಾಹ್ನ ಮುಹೂರ್ತ ಹೊಸವಾಗ್ತಾ ಇದೆ. ಹೆಂಚಿನ ಮೊದಲು ತಾಳಿ ಕಟ್ಟಿಸಿ ಮತ್ತೆ ಅಲ್ವಾ ಎಲ್ಲರೂ ಊಟಕ್ಕೆ ಹೋಗೋದು. ಅಯ್ಯೋ ಅಯ್ಯೋ ಅಯ್ಯೋ, ಬೇಗ ತಾಳಿ ಒಂದು ಕಟ್ಬಿಡಿಸಿ. ನಿಮ್ಮ ಕಟ್ಸ ತಾಳಿ ನೋಡಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಕನ್ನಡ ಕುಲಬಂಧುಗಳೇ, ಎಲ್ಲರಿಗೂ ವಂದನೆಗಳು ವಂದನೆಗಳು ವಂದನೆಗಳು. ಯಾರಪ್ಪ ನೀನು? ಹೆಣ್ಣಿನ ಕಡೆಯವನ ಗಂಡಿನ ಕಡೆಯವನ? ಊಟ ಮಾಡಕ್ ಬಂದಿದ್ರೆ ಊಟ ಆ ಕಡೆ ಇದೆ. ಊಟ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನೋಡಿ, ನಾನು ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಕಡೆಗೆ ಕನ್ನಡವನ್ನು ಸರಿಯಾಗಿ ಕಲಿಯದ ವೀರ ಕನ್ನಡಿಗ ಶಂಕರ ಲಿಂಗ. ಲಿಂಗ ಅಂತೀರಿ? ಅಯ್ಯ ಲಿಂಗ, ಏನಾಗ್ಬೇಕು ನಿನಗೀಗ? ನೀವೀಗ ಈ ಮದುವೆ ನಿಲ್ಲಿಸಬೇಕು. ಯಾಕೆ? ಅದು ನಮ್ಮ ಬಾಸ್ ಆಜ್ಞೆ. ಯಾರು ನಿನ್ನ ಬಾಸ್? ಜಗದೇಕ ವೀರ ಭೂಲೋಕ ಮಾರ. ಜಗದೇಕ ವೀರ ಭೂಲೋಕ ಮಾರ, ಹೆಣ್ಮನಗಳ ಚೋರ. ಅದು ಯಾರು ಅಂತ ನಾನು ಹೇಳ್ತಿರೋ? ನೀನೇನು ಪ್ರಶ್ನೆ ಕೇಳಲ್ವಾ ಭೂಲೋಕ ಸುಂದರಿ? ನಾನೇನ್ ಪ್ರಶ್ನೆ ಕೇಳಿ? ಕನ್ನಡಿಗ ನಿನ್ನ ನೋಡ್ತಾ ಇದ್ರೆ ನನಗೆ ಮಾತೇ
ಹೇ, ಮೊದಲು ಹೇಳು, ಯಾರು ನೀನು ಬಾಸ್? ಭೂಲೋಕಮಾರ ಜಗದೇಕ ವೀರ ಶ್ರೀ 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 ಭವಸಾಗರ. ಹೇಳಿದ್ದಲ್ಲ, ಭವಸಾಗರ. ಏ ಹುಚ್ಚ, ಆ ಭವಸಾಗರ ಸತ್ತು ಯಾವತ್ತೋ ಮಣ್ಣು ಪಾಲಾಗ್ತದ. ನೋಡಿ, ಅವರು ಜೀವಂತವಾಗಿದ್ದಾರೆ, ನಾನೇ ನೋಡಿದ್ದೀನಿ. ನಮ್ಮ ಬಾಸ್ನ ನಾನು ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ನೋಡಿ, ನಮ್ಮ ಬಾಸ್ ಇಲ್ಲಿಗೆ ಬರೋವರೆಗೂ ಈ ಮದುವೆ ನಡಿಕೊಳ್ಳಿ. ಎಲ್ಲಿ ತಾಳಿ ಕೊಡಿ ನನ್ನ ಕೈಗೆ. ಈಗ ಕಟ್ಟಯ್ಯ. ತಗೊಳ್ಳಿ ತಾಳಿ. ಇವರೆಲ್ಲರೂ ಕಟ್ಟಣ್ಣ, ನೀನೊಬ್ಳೆ ಚಮ ಚಮ. ನಾವು ಮಾಡೋಣ ಸ್ವೀಟ್. ಥ್ಯಾಂಕ್ಸ್. ಓಕೆ. ಅಯ್ಯೋ ಬಿಡ್ರಯ್ಯ, ಮದುವೆ ಗಂಟಿಗೆ ಅದೇ ಅಂದ್ರೆ ತಾಳಿನೇ ಇರುವಂತೆ ನಮ್ದು ಇನ್ನೇನು ಕೆಲಸ. ಮಾಡಕ್ ಹೋಗ್ತೀನಿ. ಶಾಸ್ತ್ರಿಗಳೇ, ಅಯ್ಯೋ, ಏನ್ ಹೀಗ್ ಮಾಡ್ಕೊಂಡಲ್ಲ ಇವನು? ಈಗೇನು ಅಭಾವ ತಗೊಂಡು ಹೆಣ ತಂದು ನಿಲ್ಲಿಸ್ತಾನ? ಅಯ್ಯೋ, ಅಭಾವ ಸಾಗರ ಅಲ್ಲ ರೀ, ಭವಸಾಗರ. ಅಯ್ಯೋ, ಎಂತದ ಒಂದು ನನಗೆ ಆ ಭವಸಾಗರ ಒಳ್ಳೆ ಗೊತ್ತಾಯ್ತು. ನಾವಿಬ್ರು ತುಂಬಾ ದೋಸ್ತಿಗಳು. ನಂಗೆ ಅವನ ತಂಗಿ ಸಹ ಚಂದ ಗೊತ್ತುಂಟು. ಅವನಿಗೆ ಭವಸಾಗರನಿಗೆ ಅವನ ತಂಗಿ ಮಾಯಾದರೆ ಅಂದ್ರೆ ಪಂಡಾವಶ ಪಂಚಪ್ರಾಣ. ನಾನು ಅವನ್ನ ನೋಡಿದ್ದೇನಲ್ಲ, ಅವಲ್ಲಿ ಬರ್ಲಿ, ನಾನು ಗೊತ್ತಾಗ್ತೇನೆ. ನೀವು ಮಂಡಳಿಸಿ ಮಾಡೋದು ಬೇಡ. ಭವಸಾಗರನೇ ಅಲ್ವಾ ಚಾರುಶ್ರೀಯನ್ನ ಮದುವೆ ಆಗ್ಬೇಕಾಗಿದ್ದವನು? ಗುಣವಂತ, ಐ ಆಮ್ ಸೋ ಸ್ಕೇರ್ಡ್. ಹೆದರ್ಬೇಡ ಬಾಲೆ, ನಾನಿಲ್ವೇ? ರಾಜಾದಿರಾಜ, ರಸಿಕರ ರಾಜ, ಪ್ರಣಯ ರಾಜ, ಚೋರ ಚಿತ್ತ ಚೋರ, ಹೆಣ್ಮನಗಳ ಪೋರ, ಶ್ರೀ 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 ಭವಸಾಗರ. ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಏನು ಅಖಿಲಾಂಡೇಶ್ವರ್, ನಿಮ್ಮನ್ನು ಸಜ್ಜನರು, ಮರ್ಯಾದಸ್ಥರು, ಕೊಟ್ಟ ಮಾತಿಗೆ ತಪ್ಪದ ಸತ್ಯ ಹರಿಶ್ಚಂದ್ರ ಅನ್ಕೊಂಡಿದ್ದೆ. ಹೌದು, ಅದೆಲ್ಲ ನಾನೇ. ಮತ್ತೆ ನಿಮ್ ಮಗಳನ್ನ ನನ್ ಜೊತೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿ ಈಗ ಇನ್ಯಾವನ್ ಜೊತೆ ಮದ್ವೆ ಮಾಡಿಸ್ತಾ ಇದ್ದೀರಲ್ಲ, ಇದ್ರರ್ಥ ಏನು? ಅದು ನೀವು ಸತ್ತೋದ್ರ ಅಂತ ಸುದ್ದಿ ಬಂದಿತ್ತಲ್ಲ. ಆದರೂ ನೀವೇ ಭವಸಾಗರ ಅಂತ ನಂಬೋಕ್ಕಾಗ್ತಿಲ್ಲ ಅಲ್ವಾ ಭೋಜರಾಜ್ರೆ? ಓ, ಭೋಜರಾಜ್ರು, ಯಾಕೆ ನೀವು ಹಾಗೆ ನಿಂತ್ಬಿಟ್ರಿ? ನೀವು ನನ್ನ ಮರ್ತು ಬಿಟ್ರಾ? ನಿಮ್ಮನ್ನು ಮರಳಿಕೊಂಡ. ನಂಗೆ 64 ವಿದ್ಯೆ ಹೇಳಿಕೊಟ್ಟವರು ನೀವೇ ಅಲ್ವೇ? ನಾನು ಹೇ ನಡಿ, ನಾನು ಭವಸಾಗರ ಅಲ್ಲ, ಮಾಯಾಗರಿ. ಅದು ನಂಗೆ ಗೊತ್ತುಂಟ. ಮೆಲ್ಲಗೆ ಮೆಲ್ಲಗೆ. ಅದು ಸರಿ, ಆದ್ರೆ ಈ ಗಂಡು ವೇಷ ಯಾಕೆ ಅಂತ? ಅದು ಆಮೇಲೆ ಮಾತು. ನೀವು ಬನ್ನಿ. ಈಗೇನ್ ಮಾಡ್ಕೊಂಡಿದ್ದೀರಾ ಈ ಊರಲ್ಲಿ? ಬೋರ್ಡಿಂಗು, ಲಾಡ್ಜಿಂಗು, ಟಿಫಿನ್ ಸೆಂಟರ್. ಹಾಗಿದ್ರೆ ಇದೆಲ್ಲ ಇತ್ಯರ್ಥ ಆಗೋವರೆಗೂ ನಾನು ನಿಮ್ ಹೋಟೆಲ್ನಲ್ಲೇ ಉಳ್ಕೊಳ್ಳೋದು. ಏನು ಅಖಿಲಾಂಡೇಶ್ವರ್? ಆಗ್ಬೋದು, ಆಗ್ಬೋದು. ಸಾಧ್ಯವಿಲ್ಲ, ಎಂದೆಂದಿಗೂ ಸಾಧ್ಯವಿಲ್ಲ. ಆಕಾಶವೇ ಬೀಳಲಿ ಮೇಲೆ ನೀನೆಂದು ನನ್ನವಳು. ಯಾರು ಈ ತಲೆ ಹರಟೆ? ನನ್ ಮಗನೇ ಚಾರುಶಿಲೇನ ಮದ್ವೆ ಆಗ ಗಂಡು. ಈಗ ನಾ ಬಂದಿದ್ದೀರಲ್ಲ, ಸೊ ಈ ಮದ್ವೆ ಕ್ಯಾನ್ಸಲ್, ನನ್ ಜೊತೆ ಮದ್ವೆ ಫಿಕ್ಸ್. ಏನು ಅಖಿಲಾಂಡೇಶ್ವರ್, ಅಕೌಂಟ್ ಸೆಟಲ್ಮೆಂಟ್ ಆಗೋವರೆಗೂ ಈ ಮದ್ವೆ ಮುಂದಕ್ಕೆ ಹೋಗ್ಲಿ? ಆಗ್ಬಹುದು, ಆಗ್ಬಹುದು. ಈ ಮದುವೆ ಏನೋ ನಿಂತೋಟ್ರೆ ನಾನು ಕೆಟ್ಟವನಾಗ್ಬೇಕಾಗತ್ತೆ, ರೌಡಿ ಆಗ್ಬೇಕಾಗತ್ತೆ, ಲಾಂಗು ಚೂರಿ ಚಾಕು ಗೊತ್ತಲ್ಲ? ಬಹಳ ನೋಡ್ಬಿಟ್ಟಿದೀವಿ ಇಂಥವ್ನೆಲ್ಲ. ನೋಡಿ, ತಾಳಿ ಕೊಟ್ಟು ಅಂಗದಲ್ಲಿ ಬಂದಿರೋ ಮದ್ವೆ ನಿಲ್ಸೋದು ಯಾರಿಗೂ ಇಲ್ಲ. ನಾನು ಸಣ್ಣ ಕೊಟ್ಟು ಹೋಗ್ತೀನಿ, ಅಲ್ಲಾಗಲ್ಲ ಅಂದ್ರೆ ದೊಡ್ಡ ಕೊಟ್ಟು ಹೋಗ್ತೀನಿ, ಅಲ್ಲಾಗಲ್ಲ ಅಂದ್ರೆ ದಿಲ್ಲಿ ದಿಲ್ಲಿ ತಿದ್ದೋರ್ಗೆ ಹೋಗ್ತೀನಿ, ಇಲ್ಲಿಂದ ಹೋಗ್ತೀನಿ. ಮದುವೆಗಿರ್ತೀವಿ, ಆಮೇಲೆ ನಿನ್ ಕತೆ? ನಾನು ನನ್ನ ತಲೆನ ಯಾವ್ದಾದ್ರು ರೈಲಿಗೋ ಬಸ್ಸಿಗೋ ಕೊನೆಗೆ ಒಂದ್ ಸೈಕಲ್ ಕೊಟ್ಟು ಸಾಯ್ತೀನಿ. ಆಗ ನೀವೇ ಈ ಮದ್ವೆನ ತಗೊಳ್ಳಿ ಅಪ್ಪ. ಓ ಮಗಳೇ, ಬೇಡ ಮಗಳೇ, ಮಗಳೇ ಬೇಡ ಚಾರು ಮೇಡಮ್, ಮಗಳೇ, ಎಲ್ಲ ಹೋದ್ರ ಮಗಳೇ, ಮಗಳೇ. ಇರ್ಲಿ ಬಿಡಿ ಅಖಿಲಾಂಡೇಶ್ವರ್, ಅವಳ ಮನ್ಸ್ನ ನಿಧಾನಕ್ಕೆ ಬದಲಾಯಿಸ್ಕೊಳ್ಳೋಣ. ಈಗ ಸ್ವಲ್ಪ ನಮ್ ಅಕೌಂಟ್ ಸೆಟಲ್ಮೆಂಟ್ ನೋಡೋಣ. ಅಲ್ಲಿ ಅಕೌಂಟ್ ಸೆಟಲ್ಮೆಂಟ್ ಎಲ್ಲ ಮಾಡಿ ನಾನೇ ನಿಮ್ಗೆ ತಂದು ಕೊಟ್ಬಿಡ್ತೀನಿ, ಎಲ್ಲ ರೆಡಿ ಇದೆ. ಹಾಗಿದ್ರೆ ಸದ್ಯಕ್ಕೆ ಒಂದು 5 ಲಕ್ಷ ಕೊಡಿ, 5 ಲಕ್ಷ? ಲೆಕ್ಕಾಚಾರ ಆಮೇಲೆ ನೋಡೋಣ. 5 ಲಕ್ಷ ಎಲ್ಲಿದೆ? ಮದುವೆಗೆಲ್ಲ ಖರ್ಚಾಗೋಯ್ತು. ನಾನೆಲ್ಲ ಮುಗಿಸಿ ನಾನೇ ಬರ್ತೀನಿ. ಅಯ್ಯೋ, ಎಂತ ಜನಗಳಪ್ಪ ಇವರು. 10 ಪಂಕ್ತಿಗಾಗುವಷ್ಟು ಊಟ ಒಂದೇ ಪಂಕ್ತಿಲಿ ಮಾಡಿ ಮುಗಿಸಿದ್ದಾರಲ್ಲ.
ದೇವನಾಜಿ ಇನ್ನು ಮುಂದೆ ನಿಮ್ಮವರಲ್ಲಿ ಮದುವೆ ಅಡಿಗೆ ಬಿಡಿ, ತಿಥಿ ಅಡಿಗೆ ಅದು ನಾನು ಹೋಗಿಲ್ಲ. ಅಲ್ಲ, ಮದುವೆನೇ ಆಗಿಲ್ಲ, ಊಟ ಖಾಲಿನ. ನಿಮ್ಮನ್ನ ಊಟ ಕೇಳಿ ಅಂತ ಹೇಳಕ್ಕಾಗದ ಪರಿಸ್ಥಿತಿ ನನಗೆ. ಇರ್ಲಿ ಬಿಡಿ, ನಾನು ಭೋಜರಾಜರ ಜೊತೆ ಹೋಗಿ ಅವ್ರ ಹೋಟೆಲ್ನಲ್ಲೇ ಊಟ ಮಾಡ್ತೀನಿ. ದೊಡ್ಡ ಗುಣ. ನಾನು ಲೆಕ್ಕಾಚಾರ ಎಲ್ಲ ಮುಗಿಸಿ ನಿಮ್ಮ ಹತ್ರನೇ ನಾನೇ ಬರ್ತೀನಿ. ನಿಂದೆಂತ ಕತೆ ಅಂತ? ಅದು ನಿಮಗೆ ಗೊತ್ತಲ್ಲ ಭೋಜಣ್ಣ, ನಾನು ಮೋಹನ ಪ್ರೀತಿಸ್ತಾ ಇದ್ವಿ. ನಮ್ಮ ಅಣ್ಣನಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅವರಿಬ್ಬರಿಗೂ ಮಾರಾಮಾರಿ ಆಯ್ತು. ಮೋಹನ ಅಕಸ್ಮಾತ್ ಸತ್ತು ಹೋದ. ಇದೆಲ್ಲ ತಾನೇ ಆರಿಸಿದ ಗುಂಡಿನಿಂದ ಆದ ಕೊಲೆ ಅಂದ್ಕೊಂಡು ಈ ಮೋಹನ ಊರ್ ಬಿಟ್ಟ. ಓಹೋ, ಅಂದ್ರೆ ನಿನ್ನ ಪ್ರಿಯಕರೇ ಇನ್ನು ಅಡ್ರೆಸ್ ಇಲ್ಲ ಅಂತ ಆದ ಮೇಲೆ ನೀನು ಈ ಗಂಡು ವೇಷ ಹಾಕಿದ್ದ? ಹೌದು, ಈ ಊರಿನ ಅಖಿಲಾಂಡೇಶ್ವರನ ಜೊತೆ ನಮ್ಮ ಅಣ್ಣನ ವ್ಯವಹಾರ ಇದ್ದಿದ್ದು ನನಗೆ ಗೊತ್ತಿತ್ತು. ಅಣ್ಣನಿಗೆ ಸೇರ್ಬೇಕಾದ ಹಣವನ್ನೆಲ್ಲ ಹೇಗಾದ್ರೂ ವಸೂಲಿ ಮಾಡಿದ್ರೆ ಮೋಹನನ್ ಕಾಪಾಡ್ಕೋಬಹುದು ಅಂತ ನಾನು ಈ ವೇಷ ಹಾಕ್ತೆ. ಅಲ್ಲಮ್ಮ, ನೀನೇ ಮಾಯದ ಅಂತ ಸತ್ಯ ಹೇಳ ಯಾಕೆ ಹಣ ಕೇಳಬಾರ್ದು? ಅಯ್ಯೋ ಭೋಜಣ್ಣ, ಈ ಅಖಿಲಾಂಡೇಶ್ವರ ಮಹಾನ್ ಪ್ರಳಿಯಾಂತಕ. ನಾನು ಭವಸಾಗರನ ತಂಗಿ ಅಂತ ಹೇಳಿ ಲೆಕ್ಕ ಕೇಳಿದ್ರೆ ಇಲ್ಲ ಸಲ್ಲದ ಲೆಕ್ಕ ಹೇಳಿ ನನಗೆ ಮೋಸ ಮಾಡ್ಬಿಡ್ತಾನೆ. ರಾಶಿ ಎಂತದ ಒಂದು ಮಾಗೈತಿ. ಇದರಲ್ಲಿ ನನ್ನ ಪಾತ್ರ ಎಂತ ಆದ್ರೆ ಇದ್ರೆ ಹೇಳು ಸಾಕು. ಅದು ನಾನು ನಿಮಗೆ ಹೇಳ್ತೀನಿ, ನೀವು ಬನ್ನಿ. ಶಂಭೋ ಶಿವ ಶಂಕರ, 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 ಶಂಭೋ ಶಿವ ಸಾಕಾಯ್ತು, ನನಗೆ ಸಾಕಾಗೋಯ್ತು. ಅಲ್ಲ, ನಾನು ಮನುಷ್ಯ ಅಲ್ವಾ? ನನಗೂ ಹೊಟ್ಟೆ ಅಂತ ಇಲ್ವಾ? ಆ ಮದುವೆ ಮನೆಯಲ್ಲೂ ಊಟ ಸಿಗ್ಲಿಲ್ಲ. ಹಾಳಾಗೋಗ್ಲಿ ಅಂದ್ರೆ ನಮ್ಮ ಯಜಮಾನ್ರು ಆ ಅರಳಿ ಮರದ ಹತ್ರ ಲಗೇಜ್ ಇಟ್ಕೊಂಡು ಕಾಯ್ತಾ ಇರುವಂದ್ರು. ಏನಾದ್ರೂ ಸಿಗುತ್ತಾ ಅಂತ ಹುಡುಕೊಂಡು ಬರ್ತಾ ಇದ್ದೀನಿ. ಒಗ್ಗರಣೆ ಪರಿಮಳ ದರ್ಶಿನಿ ಅಂತ ಹೆಸರು ಬರ್ಕೊಂಡಿದೆ. ಇಲ್ಲೇ ಏನಾದ್ರೂ ಹೊಟ್ಟೆಗೆ ಹಾಕೊಂಡ್ ಬಿಡ್ಬೇಕು. ಆದ್ರೆ ಜೇಬಲ್ ಬಿಡ್ಗಾಸಿಲ್ವೇ ರೀ? ನೀವೇನ್ ಬೇಕಾದ್ರೂ ಆಗಿರ್ರಿ, ಆದ್ರೆ ಇನ್ನೊಬ್ರು ಸರ್ವೆಂಟ್ ಮಾತ್ರ ಆಗಿರ್ಬಾರ್ದು ಕಣ್ರಿ. ಈ ತೂಕ ಬರೋದು ಅಂದ್ರೆ ಭಾರಿ ಕಷ್ಟದ ಕೆಲಸ ಕಣ್ರಿ. ಮೋಹನ, ಪ್ರೀತಿ ಮಾಡಿ ಸಿಕ್ಕಾಕೊಂಡು ನೀವು ಪಡ್ತಿರೋ ಪಾಠ ನೋಡಕ್ಕೆ ಅಯ್ಯೋ ಅನ್ಸುತ್ತೆ ಕಣೋ. ಇವನು ಯಾರೋ ಗಾಮ್ ಕೇಸ್ ಇದ್ದಂಗಿದ್ದಾನೆ. ಇವನಿಗೆ ಹೆಲ್ಪ್ ಮಾಡೋ ನೆಪದಲ್ಲಿ ಒಂದ್ 4 ಕಾಸು ಕಿತ್ಕೊಂಡ್ರೆ ನಮ್ಮ ಹೊಟ್ಟೆಗೆ ಏನಾದ್ರು ವ್ಯವಸ್ಥೆ ಮಾಡ್ಕೋಬಹುದು. ಸ್ವಾಮಿ, ಏನಾದ್ರೂ ಸಹಾಯ ಬೇಕಿತ್ತ? ಈ ಪೆಟ್ಟಿಗೆ ಹೋಟ್ಲವ್ರು ಕೊಡಿಸ ಮಾರನೇ ಇಲ್ಲ. ಹೂ ಎತ್ತಿದಾಗಿದೆ. 2-3 ದಿವಸದಿಂದ ನನ್ನ ಪ್ರಿಯತಮೆ ಮಾಯಾದರೆ ಯಾಕೋ ನನ್ನ ಕಾಂಟ್ಯಾಕ್ಟ್ಗೆ ಸಿಗ್ತಿಲ್ವಲ್ಲ. ಅವಳು ನನ್ನನ್ನು ಇನ್ನೂ ಪ್ರೀತಿಸ್ತಾ ಇದ್ದಾಳ ಅಥವಾ ಅವ್ರ ಅಣ್ಣನ ಸಾವಿಗೆ ನಾನೇ ಕಾರಣ ಅಂತ ನನ್ನಿಂದ ದೂರ ಹೊಡಿತಾ ಇದ್ದಾಳ? ಒಂದು ಗೊತ್ತಾಗ್ತಿಲ್ವೇ. ಸ್ವಾಮಿ, ತಮ್ಮ ಕೋಣೆ ಸಿದ್ಧವಾಗಿದೆ. ಹೇಗಿದೆ ಕೋಣೆ? ಅತ್ಯದ್ಭುತ. ಪ್ರಪಂಚದ 7 ಅದ್ಭುತಗಳಲ್ಲಿ ಇದು ಒಂದು. ಅರಮನೆಯಂತ ಹೋಟೆಲ್ ಒಳಗೆ ತಾಜ್ ಮಹಲ್ ಅಂತ ರೂಮಿಹುದು. ಸೊಳ್ಳೆ ತಿಗಣೆ ಸೇರಿಹುದು, ಸೊಳ್ಳೆ ಬತ್ತಿ ಹಚ್ಚಿಹುದು, ತಿಗಣೆ ರಕ್ತ ಕುಡಿಬಹುದು. ಏನೇನ್ ಕೆಲಸ ಮಾಡ್ತೀಯ ನೀನು? ಇಂಥದ್ದೇ ಅಂತಿಲ್ಲ. ಹಾಳಾಗಬಲ್ಲೆ, ಅರಸಾಗಬಲ್ಲೆ, ಹಾಳು ಮಾಡಬಲ್ಲೆ. ಅರ್ಥವಾಯ್ತು ಬಿಡು. ಪುಂಜಾಬನವನು ಬುಲ್ಲೆ ಬಲ್ಲೆ ಫ್ಯಾಮಿಲಿ. ಇಲ್ಲ, ಅಪ್ಪಟ ಅಚ್ಚ ವೀರ ಕನ್ನಡಿಗ, ಸಕಲ ಕಲಾ ವಲ್ಲಭನ್, ಸಕಲ ವಿದ್ಯೆ ಬಲ್ಲವನ್. ಯಾವೂರು? ಸ್ವಾಮಿ, ಇರೋವರೆಗೂ ಈ ಊರೇ, ಇಲ್ಲ ಅಂದ್ರೆ ಮುನ್ನೂರು. ಯಾರು ಬಾಸು? ಸ್ವಾಮಿ, ಸಂಬಳ ಯಾರು ಕೊಡ್ತಾರೋ ಅವರೇ ನನ್ನ ಬಾಸು. ನೋಡು, ನನಗೆ ಈ ಊರು ವಸ್ತು. ನೀನೇನಾಗ ನನ್ನ ಹತ್ರ ಕೆಲಸಕ್ಕೆ ಸೇರ್ಕೋಬಾರ್ದು? ಯಾಕಾಗ್ಬಾರ್ದು ಅಂದೆ? ಆದರೂ ನಿನ್ನ ಕೆಲಸಕ್ಕೆ ಇಟ್ಕೊಳ್ಳೋಕ್ಕಿಂತ ಮೊದಲು ನಿನ್ನ ಪೂರ್ವಾಪರ ಸ್ವಲ್ಪನಾದ್ರೂ ತಿಳ್ಕೊಬೇಡವೆ. ಏನ್ ನಿನ್ನ ಹೆಸರು? ಸ್ವಾಮಿ, ನನ್ನ ಹೆಸರು ಶಿವಲಿಂಗ. ನಿನ್ನ ಫ್ಯಾಮಿಲಿ, ತಂದೆ ತಾಯಿ? ಸ್ವಾಮಿ, ಸತ್ಯ
ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಹೊಟ್ಟೆ ನೋಡಿಬೇಡ್ರಿ, ಸತ್ಯವೇ ನಮ್ಮ ತಾಯಿ ತಂದೆ. ಅಯ್ಯಯ್ಯ, ಸಾಕು ಬಿಡಯ್ಯ, ಹೋಗ್ರಿ. ನೋಡು, ನಿನ್ನ ನಂಬಿ ಕೆಲಸಕ್ಕೆ ಇಟ್ಕೋತೀನಿ. ಯಜಮಾನ್ರಿ, ನೀವು ನನ್ನ ಬಾಸು. ಐ ಆಮ್ ಸೋ ಹ್ಯಾಪಿ. ಬಸ್ಕ ಹೊಡೆದಿತ್ತು ಸಾಕು. ನೋಡು, ಪೋಸ್ಟ್ ಆಫೀಸ್ ಹೋಗಿ ಮೋಹನ್ ಕುಮಾರ್ ಅನ್ನೋ ಹೆಸರಿಗೆ ಲೆಟರ್ ಬಂದಿರುತ್ತೆ, ಹೋಗಿ ತಗೊಂಬ. ಹೋಗು. ಎಸ್ ಬಾಸ್. ಅಲ್ಲ ಬಾಸ್, ನೀವು ಈ ಊರಿಗೆ ಹೊಸಬ್ರು ತಾನೇ? ಈ ಹೋಟ್ಲಿಗೆ ಈಗ ತಾನೇ ಬರ್ತಿದ್ದೀರಿ. ಅದು ಹೆಂಗೆ ನಿಮಗೆ ಅಷ್ಟು ಬೇಗ ಲೆಟರ್ ಬರುತ್ತೆ? ನಾನು ಅಂದ್ರೆ ಏನ್ ಅನ್ಕೊಂಡಿದ್ದು, ನೀ ಲೆಟರ್ ಮೇಲೆ ಮೋಹನ್ ಕುಮಾರ್ ಅಂತ ಬರೆದು ಡಬ್ಬದಲ್ಲಿ ಹಾಕಿದ್ರೆ ಸಾಕು, ಟಪಕ್ ಅಂತ ಬಂದು ನನ್ನ ಹತ್ರನೇ ಬೀಳುತ್ತೆ, ಗೊತ್ತಾ? ಓಕೆ ಬಾಸ್, ಓಕೆ ಓಕೆ, ಬರ್ತೀನಿ ಬಾಸ್. ನಾನು ನಿಮ್ಗೆ 50 ರೂಪಾಯಿ ಕೊಟ್ಟಿದ್ದಲ್ಲ, ಎಲ್ಲಿ ಕೊಡು, ಇಲ್ಲಿ ವಾಪಸ್ಸು. ಯಾಕೆ ಬಾಸು? ನಿನಗೆ ಸಂಬಳ ಗೊತ್ತು ಮಾಡಾಯ್ತಲ್ಲ, ಇದು ಅದಕ್ಕೆ ಸೇರ್ಕೊಳುತ್ತೆ. ಏನ್ ಬಾಸು, ನೀವು ಮಹಾ ಬುದ್ಧಿವಂತರು. ಸರಿ ಬಾಸು, ಅದು ನನಗೆ ಗೊತ್ತಯ್ಯ. ಈಗ ಪೋಸ್ಟ್ ಆಫೀಸ್ ಹೋಗಿ ಲೆಟರ್ ತಗೊಂಡ ಹೋಗು. ಓಕೆ ಬಾಸು. ಇಂಥವ್ರನ್ನೆಲ್ಲ ಏಮಾರ್ಸೋದು ನನಗೆ ನೀರು ಕುಡ್ದಂಗೆ. ನಾನು ಹೇಳಿದ್ದೆಲ್ಲ ನಂಬ್ಕೊಂಡ್ಬಿಟ್ರು. ಅಲ್ಲ, ನನಗೆ ಗಡ್ಡ ಮೀಸೆ ಇಲ್ಲದೆ ಇರೋ ಒಬ್ಬ ಯಜಮಾನ, ಅದ್ರ ಜೊತೆಗೆ ಈ ಗಿರಿಜಾ ಮೀಸೆನ ಹೆಂಗಪ್ಪ ಮೇಂಟೈನ್ ಮಾಡೋದು? ಕಮಾನ್ ಶಂಕರ್ಲಿಂಗ ಉರುಫ್ ಶಿವಲಿಂಗ, ಈಗ ತೋರಿಸ್ಬೇಕು ನಿಮ್ ಬುದ್ಧಿವಂತಿಕೆನ. ಅರಳಿ ಮರದ ಕೆಳಗಡೆ ಲಗೇಜ್ ಇಟ್ಟು ಅಲ್ಲೇ ಕಾಯ್ತಾರೆ ಅಂದ್ರೆ ಹೀಗೆ ಯಾಕಲ್ಲ ಬಂದೆ? ಬಾಸು, ಹೊಟ್ಟೆಗೆ ಏನಾರು ಹಾಕೊಳ್ಳೋಣ ಅಂತ ಬಂದೆ, ತುಂಬಾ ಹೊಟ್ಟೆ ಹಸಿತಿತ್ತ. ನನ್ನ ಲಗೇಜ್ ಅಲ್ಲಿ ಅಲ್ಲೇ ಅಲ್ಲೇ ಇದೆ, ಹಳ್ಳಿ ಮರದ ಕೆಳಗೆ. ಇದನ್ನ ಯಾರಾದ್ರೂ ಅಲ್ಲೇ ಬಿಟ್ಟು ಬರ್ತಾರೇನೋ? ಇದ್ಯಾ, ಬೇಗ ತಗೊಂಡ ಹೋಗೋ. ಅಂದ್ರೆ ನೀವು? ನಾನು ಈ ಹೋಟೆಲ್ನಲ್ಲೇ ಉಳ್ಕೊಳ್ಳೋದು. ಅಯ್ಯಯ್ಯೋ, ಓಡ ಶ್ರೀನ ಎಂತಕ್ಕೆ ಮಾರೆ? ನಿಮಗೆ ಒಳ್ಳೆ ವ್ಯಾಪಾರ, ನನಗೆ ಬಂತು ಸಂಚಕಾರ. ಹಾಗೆ ಪೋಸ್ಟ್ ಆಫೀಸ್ನಲ್ಲಿ ನನ್ನ ಹೆಸರಿಗೆ ಅಂದ್ರೆ ಭವಸಾಗರ ಅಥವಾ ಮಾಯಾದರೆ ಯಾರ ಹೆಸರಿಗೆ ಪತ್ರ ಬಂದಿದ್ರು ತಗೊಂಡ್ ಬಾ. ಸರಿ ಬಾಸು. ಅಲ್ಲ, ನೀನು ವೇಷ ಬದಲಾಯಿಸ್ಕೊಂಡು ಬಂದವಳಲ್ಲ, ನಿಂಗೆ ಹೇಗೆ ಕಾಗದದು? ನನ್ನ ಮನೆ ಆಳಿಗೆ ಪತ್ರ ಬರೀಲಿಕ್ಕೆ ಹೇಳಿದ್ದೆ, ಅವಳು ಯಾರ ಹೆಸರಿಗೆ ಬರೀತಾಳೋ ಏನೋ. ನೀ ಬೇಗ ಹೋಗಯ್ಯ, ಲಗೇಜ್ ಯಾರಾದ್ರೂ ಕತ್ಕೊಂಡು ಹೋಗ್ಬಿಟ್ಟವ್ರು. ಸರಿ ಬಾಸು. ಅದೃಷ್ಟ ಅಂದ್ರೆ ಇದಪ್ಪ. ಈ ರಿಸೆಷನ್ ಕಾಲದಲ್ಲಿ ಒಂದು ಕೆಲಸ ಸಿಗದೇ ಕಷ್ಟ. ಅಂತದ್ರಲ್ಲಿ ನನಗೆ 2 ಕೆಲಸ, 2 ಬಾಸ್ಗಳು, 2 ಸಂಬಳ, 2 ಊಟ. ಈ ನನ್ನ ಬಾಸ್ಗಳು ಮೋಹನ್ ಕುಮಾರ, ಭವಸಾಗರ, ಮಾಯಾದರೆ. ಅರೆ 3 ಆಯ್ತಲ್ಲಪ್ಪ. ಎಲ್ಲೋ ಏನೋ ಎಡವಟ್ಟಾಗ್ತಾ ಇದೆ. ಅಯ್ಯೋ ಬರ ಇಲ್ಲಿ. ಅಯ್ಯೋ ಇರ್ರಿ, ನಮ್ದೇ 3 ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಹೊರಗೆ ಕಳಿದ್ರಿ ಬಾಸ್ನ. ಇವತ್ತು ಅವನಿರ್ಬೇಕಿಲ್ಲ, ನಾನಿರ್ಬೇಕು. ನಿಮ್ಗೆ ಯಾವ ಬಸ್ ಬೇಕು? ಆ ಬಸ್ ಬೇಕಾ? ಆ ಬಸ್ ಬೇಕಾ? ಈ ಬಸ್ ಬೇಕಾ? ಈ ಬಸ್ ಬೇಕಾ? ಏನಯ್ಯ ನೀನು? ನಾನಿಲ್ಲಿ ಒಬ್ಬನ್ನ ಮುಗಿಸೋಣ ಅಂತ ಬಂದಿದ್ರೆ ನೀನ್ 4 ಮಾಡ್ತಿದ್ಯಲ್ಲ. ಹಾಕ್ಲಾ ನಿನ್ಗೂ ಸ್ಕೆಚ್ಚು? ಆಯ್ತು, ಕರಿತೀನಿ ಬಿಡಿ. ನನಗೇನಾಗಬೇಕು? ಯಾರು ಮೊದಲು ಕಡಿಗೆ ಬೀಳ್ತಾರೋ ಅವ್ರನ್ನೇ ಕರೆದ್ರೆ ಆಯ್ತು. ಬಾಸು, ಸಾಧ್ಯವಿಲ್ಲ. ನನ್ನ ಚಾರುಶೀಲೆ ಆ ಮಾಯಾದರೆ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಆ ಮಾಯಾದರೆ ಲವರಿಂದ ತಪ್ಪಿಸ್ಕೊಂಡಿರ್ಬೋದು, ಆದರೆ ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಏಕ್ ಮಾರ್ ದೋ ತುಕಡ. ಬಾಸು ನೋಡಿ, ಅಲ್ಲಿ ಜೋಗಿ ತರ ಕುಣಿತಿದ್ದಾನಲ್ಲ, ಅವನೇ ನಿಮ್ಮನ್ನು ಕರೆದಿದ್ದು. ಅದೇನು ವಿಚಾರಿಸ್ಕೋಬೇಕೋ ನೀವು ವಿಚಾರಿಸ್ಕೊಳ್ಳಿ. ಬಾಸ್, ನಾನು ಪೋಸ್ಟ್ ಆಫೀಸ್ಗೆ ಹೋಗಿರ್ತೀನಿ. ಹೊರಟೆ ನೋಡಯ್ಯ ಜೋಗಿ, ನಮ್ಮ ಬಾಸ್ ಇವರೇ ನೋಡು ಬಂದ್ರು. ಅದೇನೋ ಕತ್ತರಿಸ್ತೀನಿ ಅಂದಲ್ಲಪ್ಪ, ಕತ್ತರಿಸ್ಕೋ. ಸದ್ಯಕ್ಕೆ ನಾನು ಇಲ್ಲಿಂದ ಎಸ್ಕೇಪ್. ಏನ್ ಸ್ವಾಮಿ, ನೀವು ಪೊಲೀಸ್ನವರ ಅಥವಾ ಮಾಫಿಯಾದವರ? ಎರಡೂ ಇಲ್ಲ ಅಲ್ಲಿ. ಮತ್ತೆ ಯಾಕೆ ವಿಚಾರಿಸ್ತಿದ್ರಿ?
ನಾನು ಯಾಕ್ರಿ ನಿಮ್ಮ ಬಗ್ಗೆ ವಿಚಾರಿಸ್ಲಿ? ಮತ್ತೆ ನನ್ನ ಸರ್ವೆಂಟ್ ಹೇಳಿದ್ನಲ್ಲ ನಾನು ಕೇಳ್ತಿದ್ರಿ ಅಂತ. ನಾನು ಕರೆದಿದ್ದು ಅವನ್ ಸರ್ವೆಂಟ್ ಬಾಸ್, ನಿಮ್ನಲ್ಲ. ಅವನ ಬಾಸು ನಾನೇ. ನೀವೇನಾ? ಎಸ್ ಇಷ್ಟೊತ್ತಿಗೆ ಮುಂಚೆ ಅವ್ನಿಗೆ ಬೇರೆ ಯಾರೋ ಸರ್ವೆಂಟ್ ಆಗಿದ್ರಲ್ಲ? ಮಿಸ್ಟರ್, ನಾನೇ ಅವನ ಬಾಸು, ಅವನೇ ನನ್ನ ಹುಡುಗ. ಮತ್ತೆ ನಿಮ್ದೇನ್ರಿ ಇಲ್ಲಿ? ಹೌದೇ? ಸರಿ ಬಿಡಿ. ಏನು ಈ ಊರಿಗೆ ನೀವೇನು ಹೊಸಬ್ರೇನಾ? ಹೌದು, ನಮ್ದು ಕೈಲಾಸಪುರ. ಹಾ, ಕೈಲಾಸಪುರನ? ಹೌದು. ಭವಸಾಗರ ಗೊತ್ತಿರ್ಬೇಕಲ್ಲ? ಗೊತ್ತು. ನಿಜ ಹೇಳಿ, ನೀವು ಪೊಲೀಸರೆಲ್ಲ ತಾನೆ, ಯಾಕ್ರಿ ಹೆದರ್ಸ್ತಾ ಇದ್ದೀರಾ? ಇಲ್ಲ ರೀ, ನಾನು ಇನ್ನೇನು ತಾಳಿ ಕಟ್ಬೇಕು ಇವಾಗ. ಅವಾಗ ಶಕುನಿ ತರ ಬಂದ್ಬಿಟ್ಟು ನನ್ನ ಮದುವೆ ನಿಲ್ಸ್ಬಿಟ್ಟಾರಿ. ನ್ಯಾಯನಾ? ಧರ್ಮನಾ? ಬಂದಿದ್ದವನು ಭವಸಾಗರನೇನಾ? ನೀವು ಟೋಪಿ ಬಿದ್ದಿಲ್ಲ ಅಂತ ಗ್ಯಾರಂಟಿ? ಇಲ್ಲ, ನಮ್ಮ ಮಾವ ಆಧಾರ್ ಕಾರ್ಡು, ಅವನು ವೋಟರ್ ID ಎಲ್ಲ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ನಾನು ಹೊಡೆದುಕೊಂಡು ಭವಸಾಗರ ಆಗ್ಲಿಲ್ವಾ? ಏನು ಯೋಚನೆ ಮಾಡ್ತಿದ್ರಿ? ಏನಿಲ್ಲ, ಆ ಭವಸಾಗರ ಬಗ್ಗೆನೇ ಯೋಚಿಸ್ತಾ ಇದ್ದೆ. ಅವನ ಹೆಸರು ಎತ್ತಬೇಡಿ. ಅವನೇನಾರ ನಿಮ್ಮ ಕಣ್ಣಿಗೆ ಬಿದ್ದಿದ್ರೆ ಹೇಳಿ. ಇನ್ನು ಬಂದಿಲ್ವಾ? ಇದೇ ಹೋಟ್ಲಲ್ಲಿ ಇರ್ತೀನಿ ಅಂತ ಹೇಳಿದ್ದಂತೆ. ಭವಸಾಗರ ಇಲ್ಲೇ ಇದಾನ? ಹೌದು, ನೀವು ಇನ್ನೂ ಕಣ್ಣಿಗೆ ಬಿದ್ದಿಲ್ವಾ? ಇಲ್ಲ. ಅವನೇನಾರ ನಿಮ್ಮ ಕಣ್ಣಿಗೆ ಸಿಕ್ಕಿದ್ರೆ ಮದುವೆ ಗಂಡು ಲಾಂಗ್ ಹಿಡ್ಕೊಂಡು ಅವನನ್ನೇ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ. ಗೊತ್ತಾಯ್ತಾ? ಆಯ್ತು. ಸಾರಿ, ನಿಮಗೆ ಸ್ವಲ್ಪ ತೊಂದರೆ ಕೊಟ್ಟೆ. ಈಗ ಬರ್ಲೇ? ಬನ್ನಿ ಬನ್ನಿ. ಭವಸಾಗರ ಬದುಕಿದಾನ? ಅಯ್ಯ, ಭವಸಾಗರ ಬದುಕಿದ್ರೆ ಅದು ಒಂದು ಒಳ್ಳೇದೆ. ಅವರನ್ನು ಒಪ್ಪಿಸಿ ಮಾಯಾದರೆ ಮದುವೆ ಆಗ್ಬಿಡ್ಬೋದು. ನಾನು ತಡ ಮಾಡಬಾರ್ದು, ತಕ್ಷಣ ಕೈಲಾಸಪುರಕ್ಕೆ ಹೋಗ್ಬೇಕು. ಅಯ್ಯಯ್ಯೋ, ಈ ಬಾಸು ಇಲ್ಲೇ ನನ್ನ ಜೊತೆ ಕೈಲಾಸಪುರಕ್ಕೆ ಬರ್ತೀಯಾ? ಅಯ್ಯೋ ಬೇಡಿ ಬಾಸು, ಕೈಲಾಸಕ್ಕೆ ಹೋದ್ರೆ ರಿಟರ್ನ್ ಫ್ಲೈಟ್ ಇಲ್ಲ. ನೀವು ಬೇಕಾದ್ರೆ ಹೋಗಿ. ದಡ್ಡ, ಕೈಲಾಸಪುರ ಅಂದ್ರೆ ನಮ್ಮ ಊರು ಕಣ. ನಿನಗೆ ಅರ್ಥ ಆಗಲ್ಲ. ಹೌದಾ? ಹೋಗ್ಲಿ ಬಿಡು. ನೋಡಿ, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಹೊಟ್ಟೆಗೆ ಏನಾದ್ರು ಬಿದ್ರೇನೆ ಇಂಥ ವಿಷಯಗಳು ತಲೆಗೆ ಹೋಗೋದು. ಹೋಗ್ಲಿ ಬಿಡು. ಸರಿ, ಪೋಸ್ಟ್ ಆಫೀಸಿಂದ ಲೆಟರ್ ತಂದಿದೆಯಲ್ಲ, ಕೊಡಿಲಿ. ಹಾ, ತಂದಿದ್ದೀನಲ್ಲ. ಬರೀರಿ, 2 ಲೆಟ್ರ್ ಒಂದೇ ಕಡೆ ಇಟ್ಕೊಂಡ್ಬಿಟ್ನೆ. ಇವ್ರ ಲೆಟ್ರ್ ಯಾವುದು ಅಂತ ಗೊತ್ತಾಗ್ತಿಲ್ಲ. ಹಾಲ್ ಬೇರೆ ಬೆಟ್ಕಿರಾಕಿ. ಯಾಕಯ್ಯ ತಡ ಮಾಡ್ತಿದ್ಯಾ? ಕೊಡೋ ಲೆಟರ್ನ. ಸರ್ ಬಾಸು, ನಮ್ಮ ಜಿಗರಿ ದೋಸ್ತ ಅವ್ರ ಬಾಸ್ ಲೆಟ್ರ್ ಕೂಡ ಇತ್ತು ಪೋಸ್ಟ್ ಆಫೀಸಲ್ಲಿ. ಅವ್ರದ್ದು ತಗೊಂಡ್ಬಂದಿದ್ದೀನಿ. ಆದರೆ ಅವ್ರ ಲೆಟ್ರ್ ಯಾವುದು, ನಿಮ್ಮ ಲೆಟ್ರ್ ಯಾವುದು ಗೊತ್ತಾಗ್ತಿಲ್ಲ. ನಾನು ಬೇರೆ ಬೆಟ್ಗಿರಾಕಿ. ಅಂತದೋ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಂತೆ. ಇದರಲ್ಲಿ ಏನೇ ಇದೆ? 7 ಲೆಟರ್ ನನಗೆ ಕೊಡು, ನಂದು ಯಾವ್ದು ಇಟ್ಕೋತೀನಿ, ನಿಂದು ಯಾವ್ದು ವಾಪಸ್ ಕೊಡ್ತೀನಿ, ಅಷ್ಟೇ. ಮಾಡಿ ಪುಣ್ಯ ಕಟ್ಕಡಿ ಬಾಸು. ಮೋಹನ್ ಕುಮಾರ ಮಾಯಾದರೆ ಬಾಸು, ಹೆಸರಿಗೆ ಲೆಟರ್ ಬಂದಿದೆ. ಬಾಸು, ನನ್ನ ಜಿಗರಿ ದೋಸ್ತವ್ರ ಲೆಟ್ರ್ ಸಿಕ್ತಾ? ನಿಮ್ಮ ದೋಸ್ತ ಹೆಸರೇನು? ಅವನ ಹೆಸರು ಶಂಭುಲಿಂಗ ಅಂತ. ಅವ್ರ ಬಾಸ್ ಹೆಸರೇನು? ಅಯ್ಯೋ ಗೊತ್ತಿಲ್ಲ ಬಾಸು. ನಿಮ್ಮ ಲೆಟ್ರ್ ಸಿಕ್ತಲ್ಲ, ಕೊಡಿ, ನಾನು ಹೋಗ್ತೀನಿ. ನಾವು ಈ ಲೆಟರ್ ಓದ್ಬೇಕು. ಅದು ರಾಂಗು ಬಾಸು. ಹಾಗೆಲ್ಲ ಬೇರೆಯವ್ರ ಮನೆ ವಿಂಡೋಲಿ ನೋಡೋದು ಒಳ್ಳೇದಲ್ಲ. ಈ ಲೆಟರ್ ಓದಲಿಲ್ಲ ಅಂದ್ರೆ ಅದು ನನಗೂ ಒಳ್ಳೇದಲ್ಲ. ಈಗ ನನ್ನ ತಲೆ ಕೆಟ್ಟ 12 ಅಡಿ ಆಗೋದು ತಪ್ಪಲ್ಲ. ಪ್ರೀತಿಯ ಮಾಯಾಧರೆಗೆ ಸಾಷ್ಟಾಂಗ ನಮಸ್ಕಾರಗಳು. ನೀವು ಊರು ಬಿಟ್ಟು ಹೋದ ಮೇಲೆ ಕೈಲಾಸಪುರದಲ್ಲಿ ಅನೇಕ ಗುಲ್ಲಿಗೆ ಕಾರಣವಾಗಿದೆ. ಅದಕ್ಕೆ ತಾವು ಇರುವ ಸ್ಥಳ ಯಾರಿಗೂ ತಿಳಿಯಬಾರದೆಂದು ಈ ಪತ್ರವನ್ನು ಕೈಲಾಸಪುರದಿಂದ ಪೋಸ್ಟ್ ಮಾಡದೆ ತಲೆ ಕೆಟ್ಟು ಪುರದಿಂದ ಪೋಸ್ಟ್ ಮಾಡುತ್ತಿದ್ದೇನೆ. ನಿಮ್ಮವಳು ಬಾಸು, ಹಾಗೆಲ್ಲ ಬೇರೆಯವ್ರ ಲೆಟ್ರ್ ಓದೋದು ನಾಯಿ ತಟ್ಟಲ್ಲಿ ಅನ್ನ ಕಿತ್ಕೊಂಡಂಗೆ ಬಾಸು. ಏನಿಲ್ಲ. ಸರಿ, ಹೋಗು, ನಾನು ದೋಸ್ತನ ಹುಡ್ಕೊಂಬ. ಹೋಗು. ಯಾವ ದೋಸ್ತು ಬಾಸು? ಅದು ಯಾವುದೋ ಹೇಳಿದ್ಯಲ್ಲ ಆಗ್ಲೇ, ಅದ್ಯಾವುದು ಬೋಪುಲಿಂಗನೋ ಚೊಂಬುಲಿಂಗನೋ ಯಾವುದೋ ಒಂದು ಲಿಂಗ, ಹುಡ್ಕೊಂಬ ಹೋಗು. ಮೊದಲು ಲೆಟ್ರ್ ಕೊಡಿ ಫಸ್ಟ್. ಸರಿ, ಆಮೇಲೆ ಅವನು ಸಿಕ್ಕಿದ್ರೆ ಬರ್ತೀನಿ ಅಂದ್ರೆ ಕರ್ಕೊಂಡ್ಬರ್ತೀನಿ. ಸರಿ, ಹೋಗು. ಅಯ್ಯೋ, ಮಾಯಾಧರೆ ಇದೇ ಊರಿನಲ್ಲಿದ್ದಾಳೆ. ಈ ಭವಸಾಗರನು ಹಾಳಾದವನು ಇದೇ ಊರಲ್ಲಿದ್ದಾನೆ. ಏನು ಮಾಡೋದು?
ಅವರಿಬ್ರು ಸಿಗಕ್ಕಿಂತ ಮೊದಲು ನಾನು ಮಾಯಾಧರೆನ ಹುಡುಕಿ ಅವಳಿಗೆ ತಾಳಿ ಕಟ್ಟಿಬಿಡ್ಬೇಕು. ಹೌದು, ನಾನು ಹೀಗೆ ಹೋಗಿ ಹುಡುಕಿ ತಾಳಿ ಕಟ್ಟಿಬಿಡ್ಬೇಕು. ಅಯ್ಯೋ ನನ್ನ ಪಾಡೆ, ಇದನ್ನ ಹೇಗಾದ್ರೂ ಮಾಡಿ ಮೊದಲಿನ ಥರ ಮಾಡ್ಬೇಕಲ್ಲಪ್ಪ. ಬಾಸ್ ಬೇರೆ ನನ್ನ ಮಹಾ ಬುದ್ಧಿವಂತ ಅಂತ ಬೇರೆ ಹೇಳಿದ್ದಾರೆ. ಕಮಾನ್ ಶಂಕರ್ಲಿಂಗ ಅವರು ಶಿವಲಿಂಗ. ಈಗ ತಂದಲ್ಲ ಬಸ. ಅದನ್ನ ರೂಮ್ನಲ್ಲಿಡು. ಹಾಗೆ ಪೋಸ್ಟ್ ಆಫೀಸ್ನಲ್ಲಿ ಏನಾದರೂ ಲೆಟ್ರ್ ಇತ್ತ ನನ್ನ ಹೆಸರಿಗೆ? ಇದೇನೋ ಬಂದೈತೆ ಬಸ. ಅಲ್ಲಯ್ಯ, ಇದನ್ನಾಗ್ಲೇ ಯಾರೋ ಓಡ್ದ ಆಮೇಲೆ ಏನೋ ಗಬ್ಬಚ್ಚಿ ಅಣಿಸಿರೋ ಹಾಗಿದೆ. ಇಲ್ವಲ್ಲ, ಅದೇ ಸಾಧ್ಯ. ಜಾ ಹೇಳು, ಇಲ್ಲ ಅಂದ್ರೆ ಅಯ್ಯೋ ತಪ್ಪಾಯ್ತು ಬಸ್ಸು. ಅದು ಏನಿಲ್ಲ, ಪೋಸ್ಟ್ ಆಫೀಸಲ್ಲಿ ನಂದು ಒಂದು ಲೆಟ್ರ್ ಇತ್ತು, ಗೊತ್ತಾಗದೆ ನಿಮ್ಮ ಲೆಟ್ರ್ ಹೊಡೆದ್ಬಿಟ್ಟೆ. ಮಾತು ಬೇರೆ ಎಬ್ಬೆಟ್ ಗಿರಾಕಿ. ಸಾರಿ ಬಾಸು. ನಿಜಾನಾ? ಅಯ್ಯೋ ಬಾಸು, ಸತ್ಯವೇ ನಮ್ಮ ತಾಯಿ ತಂದೆ. ಸುಮ್ಮನಿರು. ಸದ್ಯಕ್ಕೆ ನಿನ್ ಮಾತು ನಂಬ್ತೀನಿ. ಇನ್ ಮುಂದೆ ಹುಷಾರಾಗಿರ್ಬೇಕು. ಎಸ್ ಬಾಸ್, ಖಂಡಿತ ಡಬ್ಬಲ್ ಹುಷಾರಾಗಿರ್ತೀನಿ. ಹಾಗೆ ಲಗೇಜನ್ ಒಳಗಡೆ ಇಟ್ಬಿಡು, ಎಲ್ಲ ತೆಗೆದು ಜೋಡಿಸ್ಬಿಡು. ತಗೋ ಬೀಗದ ಕೈ. ಓಕೆ ಬಾಸ್. ಸ್ವಲ್ಪ ಕೆಲಸ ಇದೆ, ನಾವು ಹೋಗಿದ್ ಬರ್ತೀನಿ. ಬಾಸ್ ಊಟ ಬಂದ್ಮೇಲೆ ಮಾಡೋಣ. ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ, ಇವತ್ತು ಈ ಶಂಕರ್ಲಿಂಗನ ಊಟ ಇಲ್ಲ. ಸದ್ಯ ಈ ಪತ್ರಗಳ ವ್ಯವಹಾರದಿಂದ ಬಚಾವಾದ. ಬಾ. ಏನಯ್ಯ ವೀರ ಕನ್ನಡಿಗ, ಇದ್ದಾರೇನಯ್ಯ ನಿನ್ನ ಬಾಸು? ಒಬ್ರು ಒಳಗಿದ್ದಾರೆ, ಒಬ್ರು ಹೊರಗಿದ್ದಾರೆ ಸರ್. ಅಂದ್ರೇನಯ್ಯ? ನಿಮ್ಗೆ ಯಾವ ಬಸ್ ಬೇಕು? ನಿನ್ನ ಬಾಸು. ಅವ್ರು ಹೊರಗೋಗಿದ್ದಾರೆ. ಓಹ್, ಊಟಕ್ಕೆ ಬರ್ತಾರೋ? ಅದನ್ನು ಮಾತ್ರ ಜ್ಞಾಪಿಸ್ಬೇಡಿ, ಇಲ್ಲಿ ನಾನು ಎಡ ಬೀಳ್ತಿದೆ. ಅಯ್ಯೋ ಪಾಪ. ಸರಿ, ಒಂದು ಕೆಲಸ ಮಾಡು. ಸಾಧ್ಯವಿಲ್ಲ. ಊಟ ಆಗೋವರೆಗೂ ಒಂದು ಹುಲ್ಲು ಕಡ್ಡಿ ಕೂಡ ಎತ್ತಿಡಲ್ಲ. ಏ, ಆ ಕೆಲಸ ಬೇಡ. ಈ ದುಡ್ಡಿನ ಪೆಟ್ಟಿಗೆನ ಅವ್ರ ಕೈ ಕೊಟ್ಬಿಡು ಅಷ್ಟೇ. ಓಹೋ, ಛೆ! ಯಾವ ಬಾಸಿಗೆ ಕೊಡ್ಬೇಕು ಅನ್ನೋದು ಕೇಳಲೇ ಇಲ್ವಲ್ಲ ನಾನು. ಶಂಕರಲಿಂಗ ಸಿಕ್ಕದೇನೆ ಶಂಭುಲಿಂಗ. 3 ಲೋಕದಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ ಬಾಸು. ಏನದು ದುಡ್ಡಿನ ಪೆಟ್ಟಿಗೆ? ದೊಡ್ಡ ಮನುಷ್ಯರೊಬ್ರು ಬಂದು ಕೊಟ್ಬಿಟ್ಟೋದ್ರು. ನಿಮ್ ಬಾಸಿಗೆ ಕೊಡು ಅಂತ ಹೇಳಿದ್ರು. ಅದ ನಾನು ದುಡ್ಡು ಕೇಳಿದ್ದೆ, ಅವರೇ ಕೊಟ್ಟಿರ್ಬೇಕು. ಒಳ್ಳೆ ಕರಿಬಾರ್ದಿರ್ತೇನಯ್ಯ. ಅಯ್ಯೋ ಇಲ್ಲ ಬಾಸು, ಬಹಳ ಅರ್ಜೆಂಟ್ನಲ್ಲಿದ್ರು, ಕೊಟ್ಟು ಹೊರಟೋದ್ರು ಸರ್. ಸರಿ ಬಿಡು, ಅವ್ರು ನನಗೆ ಆಮೇಲೆ ಸಿಗ್ತಾರೆ. ಕೊಡಲಿ ಈ ಪೆಟ್ಟಿಗೆ. ಹೋಗಿ ಶಂಭುಲಿಂಗನ ಹುಡ್ಕೊಂಬ ಹೋಗು. ಬಾಸು, ವಾಟ್ ಅಬೌಟ್ ಊಟ ಬಾಸು? ಆ ಶಂಭುಲಿಂಗ ಸಿಗೋವರೆಗೂ ನಿನಗೂ ಊಟ ತಿಂಡಿ ಏನಿಲ್ಲ. ಯಾವ ನಾಯಿ ನನ್ನ ಮಗನಿಗೂ ಬೇಡ ಕಣ್ರಿ ಈ ಪಾಡು. ಶಂಭೋ ಶಿವ ಶಂಕರ 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 ನೋಡಮ್ಮ ಚಾರುಶೀಲೆ, ನಾನು ಭವಸಾಗರನ್ ಮಾತು ಕೊಟ್ಟಿದ್ದೀನಿ. ಅವನೇ ನಿನ್ ಗಂಡ. ಡ್ಯಾಡಿ, ಇದು ಘೋರ ಅನ್ಯಾಯ. ಅವನನ್ನ ಮದ್ವೆ ಆದ್ರೆ ನಾನು ಖಂಡಿತ ಸುಖವಾಗಿರಲ್ಲ ಡ್ಯಾಡಿ. ನೋಡಮ್ಮ, ತಾಳಿ ಅಂತ ಒಂದು ಕಟ್ಬಿಟ್ರೆ, ಮದುವೆ ಅಂತ ಒಂದು ಆಗ್ಬಿಟ್ರೆ ಸುಖ ತಾನಾಗೆ ಬರುತ್ತಮ್ಮ. ನೀನು ಮೊದಲು ಆ ದರಿದ್ರ ಗುಣವಂತರ ಮನಸ್ಸಿಂದ ಕಿತ್ತಾಕು, ಆ ಭವಸಾಗರನ ತುಂಬ್ಕಮ್ಮ, ಆಗ ಸುಖ ತಾನಾಗೆ ಬರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಮ್ಮ. ಅಯ್ಯೋ, ಆ ಅಡ್ಜಸ್ಟ್ಮೆಂಟೇ ಆಗಲ್ಲ ಅಪ್ಪ. ಯಜಮಾನ್ರೆ, ಭವಸಾಗರ ಬಂದಿದ್ದಾರೆ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಓ, ಬಾವಿಡೆ ಅಂತ ಬಂದ್ರ? ಕರ್ಕೊಂಬ ಹೋಗು. ಯಾಕಮ್ಮ ಕಣ್ಣೀರು? ಅದು ಕಣ್ಣೀರಲ್ಲ, ಪನ್ನೀರು. ನೀನು ಮೊದಲು ಕರ್ಕೊಂಬ ಅವ್ರನ್ನ. ನೋಡಮ್ಮ, ಅಳಿಯಂದ್ರಿಗೆ ನಿನ್ ಕಣ್ಣೀರು ಕಾಣಿಸ್ಬಾರ್ದು. ನನ್ನ ಹೃದಯನೇ ಛಿದ್ರ ಛಿದ್ರ ಆಗೋಗಿದೆ, ನಿಮಗೆ ನನ್ನ ಕಣ್ಣೀರಿನ ಚಿಂತೆನಾ? ಓ, ಅಳಿಯಂದ್ರೆ ಬಂದ್ರ? ನಾನು ಕೊಟ್ಟಿದ್ದು ದುಡ್ಡು ತಲುಪ್ತಾ? ಯಾವ ದುಡ್ಡು? ಅರೆ,
ಇದೇ ನೀಗ ಅಂತೀರಾ? ನಾನು ಬಂದು ನಿಮ್ಮ ಹುಡುಗನ ಕೊಟ್ಟು ದುಡ್ಡಿನ ಸೂಟ್ಕೇಸ್ ಕೊಟ್ಟಿದ್ದೆ. ಓಹ್, ಆ ದುಡ್ಡಾ? ಇರ್ಲಿ ಬಿಡಿ, ಆಮೇಲೆ ವಿಚಾರಿಸ್ತೀನಿ. ಯಾಕೆ ನಿಮ್ಮ ಮಗಳ ಕಣ್ಣಲ್ಲಿ ಕಣ್ಣೀರು? ಅದು ನೀವು ಮೇಲೆ ಹೋಗಿದ್ರ ಸುದ್ದಿ ಬಂದಿತ್ತಲ್ಲ, ಅದು ನೆನೆಸ್ಕೊಂಡು ಅಳ್ತಾ ಇದ್ಲು ಅಷ್ಟೇ. ಈಗ ನೀವು ಬಂದಿದ್ದೀರಾ, 4 ದಿನ ಸರಿ ಹೋಗ್ತಾಳೆ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಮಾವಂದ್ರೆ, ನೀವು ನಮ್ಮಿಬ್ಬರನ್ನ ಏಕಾಂತದಲ್ಲಿ ಬಿಟ್ರೆ ಅವಳು ಕಣ್ಣೀರು ಒರೆಸಿ ಅವಳು ಗಲ್ಗಲ ಅಂತ ನಗೋ ಹಾಗೆ ಮಾಡ್ತೀನಿ. ಓಹೋ, ನನ್ನ ಮನೆಯಲ್ಲೇ ನನಗೆ ಗೆಟ್ ಔಟ್ ಅಂತ ಮರ್ಯಾದೆಯಿಂದ ಹೇಳ್ತಿದ್ದೀರಾ? ಇರ್ಲಿ. ಒಟ್ಟಿನಲ್ಲಿ ನನ್ನ ಮಗಳ ಸುಖ ಮುಖ್ಯ ನನಗೆ. ಹುಷಾರಮ್ಮ, ಅಡಿಯಂದ್ರ ಚೆನ್ನಾಗಿ ನೋಡ್ಕೊ. ಆಯ್ತು, ನಾ ಬರ್ತೀನಿ. ಪ್ರಿಯೆ, ಚಾರುಶೀಲೆ, ಮುಟ್ಬೇಡ ನನ್ನನ್ನ. ಅರೇ, ನಾಳೆಯಿಂದ ನಾನೇ ನಿನ್ ಗಂಡ. ನೀನ್ ಯಾವತ್ತಿಗೂ ಆಗಲ್ಲ ನನ್ನ ಗಂಡ. ಹಾಗನ್ಬೇಡ ಮೈ ಲವ್. 7 ಜನ್ಮಕ್ಕೂ ನಾನೇ ನಿನ್ನ ಗಂಡ. ನೋಡು, ನೀನೇನಾದ್ರೂ ಈಗ ನನ್ನ ಬಲವಂತ ಮಾಡ್ತಾ ಇದ್ರೆ ನಿನಗೆ ಸಿಗೋದು ನಾನಲ್ಲ, ನನ್ನ ಹಣ. ಗೊತ್ತಾಯ್ತೇನೋ ಪುಟ್ಟ? ಮೈ ಡಿಯರ್ ಇಡಿಯಟ್, ನಾನು ಯಾರು ಅಂತ ಗೊತ್ತಾದ್ರೆ ಆಗ ನೀನೇ ನನ್ನನ್ನು ಇಷ್ಟಪಡ್ತೀಯಾ? ನೀನ್ ಯಾರು ಅಂತ ಗೊತ್ತು ನನಗೆ, ಆದ್ರೆ ನನಗೆ ನೀನ್ ಬೇಕಾಗಿಲ್ಲ. ಗುಣವಂತನೇ ನನ್ನ ಗಂಡ. ಇನ್ನೂ ಹೇಳ್ದೇ ಇದ್ರೆ ಕೆಲಸ ಕೆಟ್ಬಿಡುತ್ತೆ ಕಣ್ರಿ. ಪ್ರಿಯೆ, ಚಾರುಶೀಲೆ, ನೀನು ಗುಣವಂತನ್ನೇ ಮದುವೆ ಆಗಿವಂತೆ. ಆದ್ರೆ ನಾ ಹೇಳೋ ಸೀಕ್ರೆಟ್ನ ಯಾರಿಗೂ ಹೇಳಲ್ಲ ಅಂತ ಭಾಷೆ ಕೊಡು. ಗುಣವಂತನ ಜೊತೆ ಮದ್ವೆ ಅಂದ್ರೆ ನಾನು ಏನ್ ಬೇಕಾದ್ರೂ ಭಾಷೆ ಕೊಡ್ತೀನಿ. ಹೌದಾ? ನಿಜವಾಗ್ಲೂ? ಏನ್ ನಡೀತಾ ಇದೆ ಇಲ್ಲಿ? ಇನ್ನು ಏನು ನಡೀತಾ ಇಲ್ಲ ಡ್ಯಾಡಿ. ಇನ್ ಮುಂದೆ ನಡೆಯುತ್ತೆ ಮಾವ. ನಿಮ್ ಮಗಳು ನನ್ನನ್ನ ಮದುವೆ ಆಗ್ಲಿಕ್ಕೆ ಹೋಗ್ಬಿಟ್ಲು. ಹಾಗಿದ್ರೆ ನಾಳೆನೆ ವಾಲ್ಗ ಊದಿಸ್ಬಿಡೋಣ. ಇಲ್ಲ, ಫಸ್ಟು ಲೆಕ್ಕಾಚಾರ ನೋಡ್ಬಿಡೋಣ, ಆಮೇಲೆ ಮದ್ವೆ. ಲೆಕ್ಕಾಚಾರ? ನೀವು ನಮ್ಮ ಅಳಿಯಂದ್ರೆ ಆದ್ಮೇಲೆ ನಂದೆಲ್ಲ ನಿಮ್ದು, ನಿಮ್ದೆಲ್ಲ ನಂದು. ನಾಳೆನೆ ಮದುವೆ. ಡ್ಯಾಡಿ, ಆತ್ರ ಪಡ್ಬೇಡಿ ಡ್ಯಾಡಿ, ಪ್ಲೀಸ್. ಇಲ್ಲಮ್ಮ, ಇಷ್ಟು ಮುಂದುವರೆದ ಮೇಲೆ ಈ ತಾಳಿ ಕಟ್ಟಕ್ ಮುಂಚೆ ಹಾಲಿ ಕಟ್ಟಿಕ್ ಮುಂಚೆ ಲಾಲಿ ಆಡ್ಬೇಕು. ಬರ್ತೀನಿ. 1 ಗಂಟೆ ಬಿಡ್ಸೋಕ್ ಹೋಗಿ ಇನ್ನೊಂದು ಕುತ್ತಿಗೆಗೆ ಹುಳ್ಳಾಗ್ತಾ ಇದೆಯಲ್ಲ, ಏನ್ ಮಾಡೋದು ಈಗ? ಏನೋ ಒಂದು ಉಪಾಯ ಹುಡ್ಕೋಣ ಬಿಡು. ನೀ ಬಾ. ಶಿವ ಶಂಕರ ಶಂಭೋ 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 ಶಿವ ಶಂಕರ. ನನ್ನ ಮಗನ ಪಾಡು ನಾಯಿ ಪಾಡಾಗೋಗಿದೆ. ಈಗ ಏನ್ ಮಾಡೋದು ಅಂತ ಗೊತ್ತಾಗದ ಹಾಗಾಗಿದೆ. ಮದುವೆ. ಅಯ್ಯೋ, ಇವ್ನು ಇಲ್ಲೇ ಇದ್ದಾನಲ್ಲಪ್ಪ. ಕಣ್ಣು ತಪ್ಪಿಸ್ ಹೋಗ್ಬೇಕು ನಾನು. ಏ ಅಖಿಲಾಂಡೇಶ್ವರ, ಏನ್ ನಾನು ನೋಡ್ದಂತ ಹೋಗ್ತಾ ಇದ್ಯಾ? ಅದು ನೀವು ಬಂದಿದ್ರಲ್ಲ, ಕಾಲಿಗೆ ನೀರು ಬಾಯಿಗೆ ಬೀರು ತರೋಣ ಅಂತ ಹೋಗಿದ್ದೆ. ಬಾಯಿಗೆ ಬೀರು ಅಂದ್ರೆ ನೀವು ನನ್ನ ಸಂಬಂಧ ಒಪ್ಪಿದ್ದೀರಿ? ಬಾಯಿ ಮುಚ್ಚ್ರಿ. ನಾನು ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡಲ್ಲ. ನಾನು ಭವಸಾಗರನ್ಗೆ ಕೊಡೋದು. ಅಖಿಲಾಂಡೇಶ್ವರ, ಇದ್ರ ಪರಿಣಾಮ ನೆಟ್ಟದಾಗಲ್ಲ. ನಾನು ಸಣ್ಣ ಕೊಟ್ಟು ಹೋಗ್ತೀನಿ, ದೊಡ್ಡ ಕೊಟ್ಟು ಹೋಗ್ತೀನಿ, ಇಲ್ಲಿ ತುದಿವರೆಗೆ ಹೋಗ್ತೀನಿ. ಬಿಡೋದಿಲ್ಲ, ನಾನು ಬಿಡೋದಿಲ್ಲ. ಅಯ್ಯ ಹೋಗ್ರಿ, ನೀವು ನಿಮ್ಮ ಮಗ ಎಷ್ಟೇ ಕತ್ತಲು ಹರ್ಕೊಂಡ್ರೇನು ನಾನು ಭವಸಾಗರನೇ ಕೊಡೋದು. ಅವ್ನು ಒಂದು ಸಲ ನನ್ನ ಅಳಿಯ ಆಗ್ಬಿಟ್ರೆ ಕೋಟಿ ದುಡ್ಡಿನ ಮೇಲೆ ಮಲ್ಕೋಬಹುದು ನಾನು. ರುದ್ರ, ವೀರಭದ್ರ, ಏನೊಂದೇ ತೂರ್ತೋ. ಅಯ್ಯೋ ಕೊಲ್ತಾನೆ. ಇನ್ನು ಯಾವ ಕಾಲದಲ್ಲಿದ್ಯಾ ನೀನು? ಮಚ್ಚು ಲಾಂಗೋ ಅನ್ಕೊಂಡು. ಬಹುಸಾಗರ, ದಯವಿಟ್ಟು ಗುಣವಂತ ನೀನು ಮಾಡ್ಬೇಡ. ನೋಡಯ್ಯ, ನೋಡು, ಇವಳಿಗೋಸ್ಕರ ನೀನನ್ನು ಬಿಡ್ತಾ ಇದ್ದೀನಿ. ಪ್ರಿಯೆ ಚಾರುಶೀಲೆ, ಈ ವ್ಯಕ್ತಿ ತುಂಬಾ ಡೇಂಜರ್ ಅನ್ಸುತ್ತೆ. ತಗೋ, ಈಗ ಇಟ್ಕೋ, ಸೇಫ್ ಆಗಿರ್ತೀಯ. ಮತ್ತೆ ನನಗೆ ಕೊಟ್ಟಿರೋ ಮಾತು ಜ್ಞಾಪಕ ಇದೆಯಲ್ಲ? ಖಂಡಿತ ಜ್ಞಾಪಕ ಇದೆ. ಆ ಮಾತಲ್ಲಿ ಮಾತ್ರ ನಾನು ಯಾರಿಗೂ ಹೇಳೋದಿಲ್ಲ. That's like my good girl, sweetheart. ಅಳಿ ಅಂದ್ರೆ ನಾನು ಬರ್ತೀನಿ.
ಬೇಜಾರಾಯ್ತಾ ಗುಣವಂತ? ಉಟ್ಬೇಡ ನನ್ನ ಕಳಂಕಿನಿ, ನೀನು ಕಳಂಕಿನಿ. ಅಯ್ಯೋ ಪ್ರಿಯಕರ, ಎಂಥ ಮಾತಾಡ್ಬಿಟ್ಟೆ. ನನ್ನ ಪ್ರೀತಿಯು ನೀನೆ, ನನ್ನ ಆಸ್ತಿಯು ನೀನೆ. ಮುಚ್ಚುಬಾರು. ಆ ಭವಸಾಗರ ನಿನ್ ಕೆನ್ನೆ ಸವರಿದ್ದು ಯಾರಿಗೂ ಭಾಷೆ ಕೊಟ್ಟಿ ಮಾತು ಯಾರಿಗೂ ಹೇಳ್ಬೇಡ ಅಂತಿದ್ದು ಕಣ್ಣಾರೆ ನೋಡ್ಲಿಲ್ವಾ ನೀನು? ನಾನು ಏನೆಂದೆ? ಏನದು ಅದು ಕೊಟ್ಟ ಭಾಷೆ? ಅದು ಒಂದನ್ನು ಮಾತ್ರ ಈಗ ಕೇಳಬೇಡ, ಸಮಯ ಬಂದಾಗ ನಾನೇ ಹೇಳ್ತೀನಿ. ಬೇಕಾಗಿಲ್ಲ. ಈ ತರ ಚೀಟಿಂಗ್ ಮಾಡೋದ್ ಬದಲು ಯಾವ್ದಾರ ಕೆರೆನೋ ಬಾವಿನೋ ಹೋಗಿ ಪ್ರಾಣ ಬಿಡೋದು ಬೆಟ್ರು. ಆಯ್ತು, ಹಾಗೆ ಮಾಡ್ತೀನಿ. ಆಯ್ತು, ಹಾಗಾದ್ರೆ ತಗೋ ಈಗ. ನನಗಿಂತ ನಿನಗೆ ಉಪಯೋಗಕ್ಕೆ ಬರುತ್ತೆ. ಇಂಥದನ್ನೆಲ್ಲ ನೋಡ್ಬಿಟ್ಟು ನಾನು ಈ ಪ್ರಪಂಚದಲ್ಲಿ ಬದುಕಿರ್ಬಾರ್ದು. ಸಾಯ್ತೀನಿ, ನಾನು ಸಾಯ್ತೀನಿ. ಇದು ನಾಟಕ? ಛೇ, ಎಲ್ಲ ನಾಟಕ. ಶಂಭೋ ಶಿವಶಂಕರ 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 ಶಂಭೋ ಶಿವಶಂಕರ. ಹಲೋ ಫ್ರೆಂಡ್ಸ್, ಜೀವನದಲ್ಲಿ ಒಬ್ಬನಿಗೆ ಇಬ್ಬರು ಲವರ್ ಇರ್ಬೋದು, ಆದರೆ ಇಬ್ಬರು ಬಾಸ್ಗಳು ಮಾತ್ರ ಖಂಡಿತ ಇರಬಾರ್ದು. ಎರಡೆರಡು ಸಂಬಳ ಅಂತ ಪೊಗದಸ್ತಾಗಿ ತಿಂದ್ಕೊಂಡು ಆರಾಮಾಗಿರ್ಬೋದು ಅಂತ ನಾನು ಇಬ್ಬರ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನನ್ನ ಬುಡಕ್ಕೆ ಬಂದಿದೆ ಕಣ್ರಿ. ಆ ಸಂಕಟ ಯಾರಿಗೂ ಬೇಡ ಕಣ್ರಿ. ಶಂಭುಲಿಂಗ, ಹುಡ್ಕಾದ್ರೂ ಶಕ್ತಿ ಬೇಡವೆ? ಊಟ ಆದ್ಮೇಲೆ ಹುಡ್ಕೋಣ ಅಂತ ಸುಮ್ಮನೆ ಬನ್ನಿ ಊಟ ಮಾಡೋಣ. ಹೇಳಿದ ಅರ್ಥ ಆಗ್ಲಿಲ್ವಾ? ಶಂಭುಲಿಂಗ ಸಿಗೋವರೆಗೂ ನಿನಗೆ ಊಟ, ನಿದ್ದೆ, ತಿಂಡಿ ಏನು ಇಲ್ಲ ಅಂತ. ನನ್ನ ಊಟಕ್ಕೆ ಸಂಚಕಾರನೇ. ನೀನು ಊಟ ಮುಖ್ಯ ಅಲ್ಲ ಕಣೋ, ಆ ಶಂಭುಲಿಂಗ ಸಿಗೋದು ಮುಖ್ಯ. ತಗೋ, ಈ ದುಡ್ಡನ ಪೆಟ್ಟಿಗೆನ ನನ್ನ ರೂಮ್ನಲ್ಲಿ ಇಟ್ಬಿಡು. ನೋಡು, ನೀವು ಆ ಶಂಭುಲಿಂಗನ ಹುಡ್ಕೊಂಡು ಬರಲೇಬೇಕು. ಇದು ನನ್ನ ಅಗ್ನಿ. ಹೋಗೇ ಬಿಟ್ರು. ನನ್ನ ಹಸಿವಲ್ಲಿ ಬಿಟ್ಟು ಹೊರಟೇ ಬಿಟ್ರು. ಏಯ್ ಶಂಕರ್ಲಿಂಗ, ಈ ಅಖಿಲಾಂಡೇಶ್ವರ್ ದುಡ್ಡು ಕೊಟ್ರ? ಯಾರೋ ಕರೆದಂಗಾಯ್ತಲ್ಲ ಬ್ರದರ್. ನಾನೇ ಕರೆದದ್ದು. ಈ ಅಖಿಲಾಂಡೇಶ್ವರ್ ದುಡ್ಡು ಕೊಟ್ರ? ಕೊಟ್ರಲ್ಲ. ಎಲ್ಲಿಯ ದುಡ್ಡು? ಅವ್ರಿಗೆ ಕೊಟ್ಟೆ. ನನಗೆಲ್ಲಿ ಕೊಟ್ಟೆ? ನಾನೆಲ್ವಾ ನಿನಗೆ ಕೊಟ್ಟಿದ್ದು? ಅವ್ರಿಗೆ ಅಂದ್ರೆ ಬಾಸ್ಗೆ ಕೊಟ್ಟೆ. ನಿನ್ ಬಾಸು ನಾನಲ್ವಾ, ನನಗೆ ಕೊಟ್ಟೆ ದುಡ್ಡನ್ನ. ಅಂದ್ರೆ ಅವ್ರು ದುಡ್ಡು ಕೊಟ್ಟಿದ್ದು ನಿಮಗ್ ಕೊಡು ಅಂತಾನ? ಹೌದು. ಅಯ್ಯೋ ನೋಡಿ, ನನಗೆ ತುಂಬಾ ಹೊಟ್ಟೆ ಹಸಿತಿದೆ. ಈ ಟೈಮಲ್ಲಿ ಕನ್ಫ್ಯೂಸ್ ಮಾಡಬೇಡಿ. ನೀವು ನನ್ನ ಬಾಸು ತಾನೇ? ಹೌದು. ಬಾಸು, ಸ್ವಲ್ಪ ಈ ಕಡೆ ಬನ್ನಿ. ನೀವು ನನಗೆ ದುಡ್ಡು ಕೊಟ್ಟವ್ರು ತಾನೇ? ಹೌದು. ಸ್ವಲ್ಪ ಈ ಕಡೆ ಬನ್ನಿ ಸರ್. ತಗೊಳ್ಳಿ ಸರ್, ಇದನ್ನ ನನಗೆ ಕೊಡಿ ಸರ್. ಕೊಟ್ಟೆ. ನೀವು ನನಗೆ ದುಡ್ಡು ಕೊಟ್ರ? ಹೌದು. ನಾನು ಇಸ್ಕೊಂಡ? ತಗೊಳ್ಳಿ ಬಾಸು. ಕೊಟ್ಟ, ನೀವು ಇಸ್ಕೊಂಡ್ರಿ ತಾನೆ? ಸರಿ ಹೋಯ್ತಲ್ಲ ಈಗ? ಅಲ್ಲಯ್ಯ, ಈ ಕೆಲಸ ಆಗ್ಲೇ ಯಾಕೆ ಮಾಡ್ಲಿಲ್ಲ ನೀನು? ಆಗ್ಲೇನು ಇದನ್ನೇ ಮಾಡಿದ್ದು. ಬೇಕಾದ್ರೆ ಇವರೇ ಸಾಕ್ಷಿ ಅಲ್ವೇನ್ರಿ? ಅಯ್ಯೋ ಅಳಿಯಂದ್ರೆ, ಈ ತಲೆ ಕೆಟ್ಟೋದ್ರೆ ವಾದ ಮಾಡಿದ್ರೆ ನಮ್ಮ ತಲೆ 12 ಆಣಿ ಆಗುತ್ತೆ. ನಡೀರಿ ಹೋಗೋಣ. ಬನ್ನಿ ಅಖಿಲಾಂಡೇಶ್ವರ್, ನಾವು ಲೆಕ್ಕಾಚಾರ ನೋಡೋಣ. ಬಾಯಿ ತುಂಬಾ ಮಾವ ಅನ್ಬಾರ್ದೆ. ಮಾವ ನಿನಗಲ್ಲಯ್ಯ, ಅವ್ರಿಗೆ ಹೇಳಿದ್ದೆ. ಬನ್ನಿ ಮಾವ. ಥೋ, ನನ್ನ ಕೆಲ್ಸಗಳೆಲ್ಲ ಎಡವಟ್ಟಾಗ್ತಿದೆ. ಆ ಬಾಸ್ ಕೆಲಸ ಈ ಬಾಸ್ಗೆ, ಈ ಬಾಸ್ ಕೆಲಸ ಆ ಬಾಸಿಗೆ ತಗ್ಲಾಕೋತಾ ಇದೆ. ಇನ್ನು ಮುಂದೆ ಆದರೂ ಸರಿಯಾಗಿ ಕೆಲಸ ಮಾಡಬೇಕು. ಅಲ್ಲ, ನನ್ನಂತ ಈ ಅತಿಲೋಕ ಸುಂದರಿನ ಈ ಜುಜುಬಿ ಲೆಟರ್ ಕೊಟ್ಟುವ ಅಂತ ಕಳಿಸಿದಳಲ್ಲ ಚಾರುಶೀಲೆ. ಅಲ್ಲ, ಸ್ವಲ್ಪನಾದ್ರೂ ಯೋಚನೆ ಮಾಡಬಾರ್ದ ಅವರು? ನನ್ನ ಮರ್ಯಾದೆ ಬಗ್ಗೆ ಯೋಚನೆ ಮಾಡಬಾರ್ದ ಅವರು? ಇಂಥ ಹೋಟೆಲ್ಗೆಲ್ಲ ನಾನು ಹೋಗಲ್ಲ. ಅವರದ್ದು ಕರೀತೀನಿ ಇಲ್ಲಿಂದಾನೆ. ಅವ್ರೇನಾದರೂ ಹೊರಗಡೆ ಬಂದರೆ ಈ ಪತ್ರ ಕೊಡ್ತೀನಿ, ಇಲ್ಲಾಂದರೆ ಇಲ್ಲೇ ಬಿಸಾಕ್ ಹೋಗ್ತೀನಿ.
ಹಲೋ, ಯಾರಿದ್ದೀರಿ ಒಳಗೆ? ಯಾರು ಇಲ್ವಲ್ಲ. ಹಲೋ, ಯಾರಿದ್ದೀರಿ ಒಳಗೆ? ಯಾರು? ಅಲ್ಲಮ್ಮ, ನಿಮಗೆ ಮಂಡೆ ಸರಿ ಉಂಟಾ? ಹೋಟೆಲ್ ಮುಂದೆ ನಿಂತ್ಕೊಂಡು ಯಾರಿದ್ದೀರಿ ಅಂತ ಗಟ್ಟಿ ಕಳಕಿದ್ರೆ ಆ ರಸ್ತೆಯಲ್ಲಿ ಆಚೆ ಹೋಗೋರೆಲ್ಲ ಕ್ಯೂ ನಿಲ್ಲೋದಿಲ್ವಾ? ಎಂತ ಬೇಕು ನಿಮಗೀಗ? ನನಗೆ ಏನು ಬೇಡ. ಈ ಭವಸಾಗರ ಅನ್ನೋರು ಇದೇ ಹೋಟೆಲ್ನಲ್ಲ ಇರೋದು? ಹೌದು, ಆದ್ರೆ ಅವರೀಗ ಒಣಸು ಮಾಡೋದ್ರಲ್ಲಿ ಬಿಜಿ ಇದ್ದಾರಲ್ಲ. ನನಗೆ ಅವ್ರ ಹತ್ರ ಏನೋ ಮಾತಾಡ್ಬೇಕಿತ್ತಲ್ಲ. ಹಾಗಾದ್ರೆ ಒಳಗೆ ಬರ್ಬೇಕಾಗುತ್ತಲ್ಲ. ಮೂರ್ಖ, ಮುಟ್ಟಾಳ, ನಿನಗೆ ಯಾರು ಅಕ್ಕ ತಂಗಿರಿಲ್ವಾ? ಎಲ್ಲರೂ ಇದ್ದಾರೆ, ನಿನ್ನನ್ನೊಂದು ಬಿಟ್ಟು. ನಿನ್ನ ಹತ್ರ ಎಂತ ಮಾತಾಡೋದು? ಅವರನ್ನೇ ಕರಿ, ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ಏ ಹಣೆ, ಜಾಸ್ತಿ ಶೇಳೆ ಮಾಡಬೇಡ. ಎಂತ ನಿನ್ನ ಹೆಸರು? ತಿಲೋತ್ತಮೆ. ಅದೇ ಹಾಗೆ ಅಂತದ ನೋಡಮ್ಮ, ಭೂಲೋಕದ ರಂಬೆ ಅವರೆಲ್ಲ ಇನ್ನು ಮಜ್ಜಿಗೆ ನೆಕ್ಕಿ ಬರಲಿಲ್ಲ. ಅವರ ಸರ್ವೆಂಟ್ ಆಗ್ಲೇ ಊಟ ಮಾಡಿ ಎಲ್ಲಡಿಕೆ ತಿಂದು ನಿದ್ದಗೆ ಜಾಗದಲ್ಲಿದ್ದಾನೆ. ಅವನನ್ನು ಕಳಿಸ್ಬೇಕಾ? ಹಾ ಹಾ ಹಾ, ಸರಿ, ಅವನನ್ನೇ ಕಳಿಸು. ಅವನಾದ್ರೆ ಭಾರಿ ಚಂದ. ಅವರ ಲೆವೆಲ್ಗೆ ಯೋಚನೆ ಮಾಡುದು ಇಲ್ಲ. ಹೇಳು, ಕಳಿಸ್ತೇನೆ. ಅಲ್ಲ, ನನಗಿಲ್ಲಿರೋದನ್ನ ನನ್ನ ಬಾಸ್ ಅಖಿಲಾಂಡೇಶ್ವರ ನೋಡ್ಬಿಟ್ರೆ, ನಾನು ಸಿಕ್ಕಾಕೊಂಡ್ಬಿಟ್ರೆ, ಆದಷ್ಟು ಬೇಗ ಈ ಲೆಟರ್ ಕೊಟ್ಬಿಟ್ಟು ನಾನು ಹೋಗ್ಬಿಡ್ತೀನಪ್ಪ. ಇಲ್ಲಾಂದ್ರೆ ನನ್ನ ಜಾಬಿಗೆ ಪ್ರಾಬ್ಲಮ್ಮು. ಯಾರು ಈ ವೀರ ಕನ್ನಡಿಗ ಶಂಕರಲಿಂಗನ್ನ ರಿಮೆಂಬರ್ ಮಾಡ್ಕೊಂಡಿದ್ದು? ಈಗ ತಾನೇ ಊಟ ಆಗಿದೆ, ಮಲಗುವ ಸಮಯ. ಒಳಗ್ ಬನ್ನಿ, ಮಲಗಿಕೊಂಡೇ ಮಾತಾಡೋಣ. ಅಯ್ಯಯ್ಯ, ವೀರ ಕನ್ನಡಿಗ, ನಾನು ತಿಲೋತ್ತಮೆ. ಇದೆಲ್ಲ ನೀನಂದ್ರೆ ನಾನು ನಿದ್ದೆ ಏನು? ಊಟ ತಿಂಡಿ ಮನ ಮರ್ಯಾದೆ ಎಲ್ಲ ಬಿಟ್ಬಿಡ್ತೀನಿ. ಅದು ನನ್ನ ಬಾಸು ನಿನ್ನ ಬಾಸಿಗೆ ಲೆಟರ್ ಕೊಟ್ಟಿದ್ದಾರೆ. ಈ ಬಾಸ್ಗಳು ಸವಾಸ ಸಾಕಾಯ್ತು. ಯಾಕಂತೆ ಅವ್ರಿಗೆ ಅವ್ರ ಲೆಟ್ರು ಇವ್ರಿಗೆ? ಅವರು ಇವ್ರನ್ನ ಮದ್ವೆ ಆಗ್ತಾರಲ್ಲ, ಅದಕ್ಕೆ. ಲೆಟರ್ ಕೊಡ್ಬೇಕಾ? ಏನಪ್ಪ, ನಮ್ಗೆ ಮದ್ವೆ ಆಗ ಅನುಭವ ಇದೆಯಾ? ಗೊತ್ತಿಲ್ಲ. ಯಾಕೆ? ನಾನೇನು ಮದ್ವೆ ಆಗ್ಬೇಕಲ್ಲ. ಅದಕ್ಕೆ ಯಾರು ಕೊಡ್ಬೇಕು ಲೈಸೆನ್ಸ್? ಅದಕ್ಕೆ ನನ್ನ ಬಾಸ್ ಅಖಿಲಾಂಡೇಶ್ವರ ಕೊಡ್ಬೇಕಲ್ಲ, ಅದಕ್ಕೆ ಲೈಸೆನ್ಸ್. ಜಾಡ್ಸಿ ಬಂದ್ರೆ ಅವನು ಒಪ್ಕೋತಾನೆ, ಅವ್ರ ಅಪ್ಪನೂ ಒಪ್ಕೋತಾನೆ. ನಿನಗೂ ಒಪ್ಕೆನಾ? ಅವ್ರು ಒಪ್ಪಿದ್ರೆ ನಂಗೂ ಒಪ್ಪಿಗೆ. ಹಾಗಾದ್ರೆ ನಾನು ಅವ್ರನ್ನೇ ಒಪ್ಸಿ ಮದುವೆ ಆಗ್ತೀನಿ. ಹಾ, ಸರಿ ಸರಿ, ನೀನು ಈ ಲೆಟರ್ನವ್ರು ಕೊಟ್ಬಿಡು, ನಾನು ಹೋಗ್ತೀನಿ. ಈ ಸತಿ ತಪ್ಪಲೇ ಹಲೋ, ಏ ಊರ್ವಶಿ, ರಂಬೆ, ಮೇಲಕ್ಕೆ. ಯಾರವರೆಲ್ಲ? ಎಲ್ಲ ನೀನೇ. ನಿನ್ನ ಹೆಸರಿಗೆ ಮುಂದೆ ಹಾಗೆ ಒಂದು ಬಹುಪರ ಆಗ್ಬಿಟ್ಟೆ. ನಾಟಿ ಬಾಯ್, ನಂಗೆ ನಾಚಿಕೆ ಆಗತ್ತಪ್ಪ. ಬಿಟ್ಟಕ್ಕೊಂದು ನಾಚಿಕೆನ? ನಿಂಗೆ ರೀಡಿಂಗ್ ಬರುತ್ತಾ? ಸ್ವಲ್ಪ ಸ್ವಲ್ಪ ಬರುತ್ತೆ. ನಾನೀಗ ಈ ಲೆಟರ್ನ ಹೊಡಿತೀನಿ, ನೀನು ಈ ಲೆಟರ್ನ ರೀಡಿಂಗ್ ಮಾಡಿ ಮತ್ತೆ ವಾಪಸ್ ಅಂಟಿಸೋದು? ಅಂಟಿಸೋದ್ರಲ್ಲಿ ನಾನು ಎಕ್ಸ್ಪರ್ಟು. ಅಂಟಿಸಿದ್ರೆ ಫೆವಿಕಾಲ್ ತೆಗೆದುತ್ತೆ. ಅಳಿಲು, ಈ ಈಳಲು, ಬೀಳು. ಅದೇನು ಅರ್ಥನೇ ಆಯ್ತಾ ಇಲ್ಲ. ಅದು ಬಿಟ್ಟು ಮುಂದಕ್ಕೆ ಹೋಗೋದಲ್ವಾ? ಏ ತಿಲೋತ್ತಮೆ, ಅಲ್ಲಿ ಮದುವೆ ಸಿದ್ಧತೆ ಮಾಡೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ? ನಿನ್ನೆ ನೋಡಕ್ ಬಂದೆ. ನನ್ನ ಯಾವತ್ತೂ ನೋಡಿಲ್ವಾ? ನಾನೇನ್ ಹಂದಿನ ಕೋತಿನ? ಗೊತ್ತಿಲ್ಲಪ್ಪ. ಏನದು ಲೆಟರ್ ಶಂಕರ್ಲಿಂಗ? ಲೆಟ್ರು ಪಟ್ರು ಏನಿಲ್ಲ, ಟಿಶ್ಯೂ ಪೇಪರ್ ಮೋದಿ ಹೊರಸ್ಕೊಳ್ಳೋಣ. ಹೊಡಿಲಿ ನೋಡೋಣ. ಪ್ರಿಯ ಭವಸಾಗರನಿಗೆ ಮಾಯಾದರೆ ಮಾಡುವ ವಿನಂತಿಗಳು. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿದ್ರ ಇವನು ಮಾಡ್ತಾ ಇರೋ ಅವಾಂತರನ? ನಿಮ್ ಮಗಳು ನನಗ್ ಬರ್ದಿರೋ ಪತ್ರದಲ್ಲಿ ಇವನು ಮೂತಿ ಒರ್ಸ್ಕೊತಾ ಇದ್ದಾನೆ. ಅದು ನಿಮಗ್ ಬಂದ ಪತ್ರ ಅಂತ ಗೊತ್ತಾಗ್ಲಿಲ್ಲ. ನಿಜ ಹೇಳೋ. ಇವಳೇ ಕೊಟ್ಟಿದ್ದು. ಇವ್ರು ಬಂದಿದ್ದ ಪತ್ರನ ಅವನ್ ಕೊಟ್ಟು ನೀನ್ ಓದ್ತಿದ್ಯಾ? ಅವ್ನು ಓದಕ್ ಬರಲ್ಲ ಅಂದ, ಆದ್ರೆ ನಾವು ನೋಡ್ತಿದ್ ನಾನಲ್ಲ. ಎಲ್ಲ ಸುಳ್ಳು. ಕೋತಿ ತಾನ್ ತಿಂದು ಮೇಕೆ ಮೂತಿ ಹೊರಸ್ತಂತೆ. ಅಯ್ಯೋ, ಸುಳ್ಳು ಬುರ್ಕ. ಲೆಟರ್ ಹೊಡೆದಿದ್ ನೀನಲ್ವಾ? ಲೆಟ್ರ್ ನಿನ್ ಕೈಲಿ ಅಲ್ವಾ? ದೂಷಿತ, ದುರುಡ, ಸೂಪನಕಿ, ಕಿರಾತಕಿ. ನಾನು ನಿನ್ನ ಮದುವೆ ಆಗಲ್ಲ. ನಾನು ನಿನ್ನ ಮದುವೆ ಆಗಲ್ಲ. ಬಾಯ್ ಮುಚ್ಚಿ.
ಯಾರ ಮದುವೆ ಏನ್ ಕತೆ? ಅವನು ನನ್ನ ಮದ್ವೆ ಆಗ್ತಾನಂತೆ. ಇಲ್ಲ, ಅವಳೇ ಹೇಳಿದ್ದು ನಾನು ಅವಳನ್ನ ಮದುವೆ ಆಗ್ಬೇಕಂತೆ. ಏ, ನನ್ನ ಮಗಳ ಮದುವೆನೇ ಎಕ್ಕುಟ್ಟೋಗಿದೆ, ಇಲ್ಲೂ ನಿನ್ನ ಮದುವೆ. ನಡಿ ನೀನು. ನಿಂತ್ಕೋ ಶಂಕರ್ಲಿಂಗ, ನಾನು ಬಂದಿರೋ 2ನೇ ಲೆಟ್ರ್ ಹೊಡೆದೋಗ್ತಾ ಇರೋದು ನೀನು. ಅದು ನಾನು ಇನ್ನೊಂದ್ಸಲ ಮಿಸ್ಟೇಕ್ ಆದ್ರೆ ಮಗನೇ ಕಚ್ಚ. ಬಿ ಕೇರ್ಫುಲ್, ಈಗಾಗ್ಲೇ ಒಂದು ಡೆಡ್ ಬಾಡಿ ಬಿದ್ದಾಗಿದೆ, ಇನ್ನೊಂದು ಡೆಡ್ ಬಾಡಿ ಆಗ್ಬೇಡ ನೀನು. ಅಯ್ಯೋ, 2 ಸಂಬಳ ಅಂತ ಇಬ್ಬರಿಬ್ರ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಇವ್ರು ನನ್ನೇ ಡೆಡ್ ಬಾಡಿ ಮಾಡ್ತಾರಲ್ಲಪ್ಪ. ಆಗ್ತಾ ಇರೋದೆಲ್ಲ ಎಡವಟ್ಟೆ. ಇನ್ ಮುಂದೆ ಯಜಮಾನ್ರುಗಳು ಮೆಚ್ಚ ಅಂತ ಕೆಲಸ ಮಾಡ್ಬೇಕು. ಭಗವಾನ್ ಶಂಭೋ ಶಿವಶಂಕರ ಶುರುವಚ್ಕೊಳ್ಳಿ. ಏನಿದು ಬಾಸ್ ನಂಬರ್ 2 ಏನು ಬಾಸ್ ನಂಬರ್ 2 ಫೋಟೋ ಬಾಸ್ ನಂಬರ್ 1 ಪೆಟ್ಟಿಗೆಯಲ್ಲಿ. ಡೂಪ್ಲಿಕೇಟ್ಗಳು ಭಾಳ ಆಗೋಗ್ಬಿಟ್ರು ಈ ಕಾಲದಲ್ಲಿ. ಸರಿ ಬುದ್ಧಿ ಕಲಿಸ್ತೀನಿ ಬಂದು. ಏ ಶಿವಲಿಂಗ, ಬಸ ಏನಯ್ಯ ಇದು? ಈ ತರ ಪೆಟ್ಟಿಗೆನೆಲ್ಲ ಬೀದಿ ಕಂದ್ರೆ ಬಟ್ಟೆ ಹೇಗೆ ಬದಲಾಯಿಸ್ತೀನಿ? ಸರಿಯಾಗಿ ಕೆಲಸ ಮಾಡೋದಾದ್ರೆ ಅದಕ್ಕೂ ಬಿಡಲ್ಲ ಜನ. ಹಾಳಾಗೋಗ್ಲಿ, ಒಂದು ಶರ್ಟ್ನಾದ್ರೂ ಕೊಡಲಿ. ನಿನ್ ಮೀಸೆ ಕಂಡ್ರೆ ನನಗೆ ಅಸಹ್ಯ ಬರುತ್ತೆ, ಕಿತ್ತ ಹೋಗ್ಬಿಡ್ತೀನಿ ನಾನು. ಅಯ್ಯೋ, ಅದು ಡೂಪ್ಲಿಕೇಟಾ? ಅಯ್ಯೋ ಬಸ್ಸು, ಈ ಫೋಟೋ ಇದು ಇಲ್ಲಿ ಹೇಗೆ ಬಂತು? ಯಾರ್ದು ಈ ಪೆಟ್ಟಿಗೆ? ಅದು ನಂಗೆ ಗೊತ್ತಿಲ್ಲ. ನೀವು 2 ಕ್ವಶ್ಚನ್ ನಂಗೆ ಕೇಳಬಾರ್ದು. ಹಂಗೆ ನಿಜ ಹೇಳು, ಈ ಫೋಟೋ ನಿನಗೆ ಎಲ್ಲಿ ಸಿಕ್ತು? ಇದು ಎಲ್ಲಿಗೆ ಬಂತು ಹೀಗೆ? ಅದನ್ನು ನಾಟಕ ಮಾಡಲೇಬೇಕು. ಬಾಸು, ಅದು ನಮ್ಮ ಹಿಂದಿನ ಬಾಸು ನನಗೆ ಏನೋ ಕೊಟ್ಟಿದ್ರು. ನನ್ನ ಕೆಲಸ ನೋಡಿ ಎಲ್ಲ ಮಾಡ್ಕೊಂಡು ತಿಂದುಬಿಟ್ಟು ಈ ಫೋಟೋ ಒಂದು ಸೇಲ್ ಆಗಿದೆ. ಅದು ನಿಮ್ಮ ಕೈ ಸಿಕ್ಬಿಡ್ತೀವ. ಹಾ, ನಿನ್ನ ಹಳೆ ಬಾಸು ಇವರ ಎಲ್ಲಿದ್ದಾರಯ್ಯ? ಅವರೆಲ್ಲಿದ್ದಾರೆ? ಸತ್ತು ಸ್ವರ್ಗದಲ್ಲಿದ್ದಾರೆ. ಸತ್ತು ಹೋದ್ಯ ಮಾಯಾದರೆ? ಅದ್ಯಾರು? ಆಗ ನಿನಗೆ ಅರ್ಥವಾಗಲ್ಲಯ್ಯ. ಮಾಯಾದರೆ, ನಾನು ನನ್ನ ನೆನಪಿಗೆ ಅಂತ ಕೊಟ್ಟು ಫೋಟೋನು ಬಿಟ್ಟು ನನ್ನನ್ನು ಬಿಟ್ಟು ದೂರ ಹೋದೆಯ. ನಾನಿನ್ನು ಇರಬಾರ್ದು. ಸತ್ತು ಎಷ್ಟು ದಿವಸ ಆಗಿಲ್ಲ? ಒಂದು ವಾರ ಆಯ್ತು. ಹೌದಾ? ಬಾಡಿ ಅಲ್ಲಯ್ಯ. ಅವರೇ ಒಂದು ಬಾಡಿ ಇಟ್ಕೊಂಡು ಏನ್ ಮಾಡ್ಲಿ? ಅವ್ರ ಆಳು ಶಂಭಲಿಂಗನ ಜೊತೆ ಅವ್ರ ಊರಿಗೆ ಕಳಿಸ್ಬಿಟ್ಟೆ. ಶಂಭಲಿಂಗ! ಬಾಸು ಇಷ್ಟೊಂದು ಮಾಯಾದಾನೆ ಅಂತಿದ್ರಿ, ಈಗ ಶಂಭಲಿಂಗ ಅಂತಿದ್ದೀರಲ್ಲ. ಎನಿ ಪ್ರಾಬ್ಲಮ್? ಆಗ ನಿನಗೆ ಅರ್ಥವಾಗಲ್ಲಯ್ಯ. ಮಾಯಾ, ನೀ ಎಲ್ಲಿ ಹೋದೆ? ನಾ ಬಂದೆ ನಿನ್ನ ಹಿಂದೆ. ಬಾಸ್ ಬಂದ್ಬಿಟ್ಟು ತುಂಬಾ ಫೀಲಿಂಗ್ ಮಾಡ್ಕೊಂಡ್ಬಿಟ್ರಲ್ಲ ಫೋಟೋ ನೋಡಿ. ಹೌದಾ? ನೋಡಿ ಅಖಿಲಾಂಡೇಶ್ವರ್, ನೀವು ನನಗೆ ಕೊಟ್ಟಿರೋದೆಲ್ಲ ಬರೀ ಕೃಷ್ಣನ್ ಲೆಕ್ಕನೇ. ಇದ್ರಲ್ಲಿ ರಾಮನ್ ಲೆಕ್ಕ ಎಲ್ರಿ? ನೀವು ನಮ್ಮ ಅಳಿಯಂದ್ರ ಆದ್ಮೇಲೆ ರಾಮ ಕೃಷ್ಣ ಇಬ್ರು ಒಂದೇ, ಯಾಕೆ ತಲೆ ಕೆಡಿಸ್ಕೊತೀರ? ಅದೆಲ್ಲ ಆಗೋದಿಲ್ಲ. ವ್ಯವಹಾರದಲ್ಲಿ ಸಂಬಂಧ ಕೆಡ್ಕೊಡ್ದು. ಯಾವ್ದಿದು ಲೆಟರ್ ಶಂಕರ್ಲಿಂಗ? ಯಾವ್ದಿದು ಸೂಟ್ ಕೇಸ್ ಶಂಕರ್ಲಿಂಗ? ಶಂಕರ್ಲಿಂಗ, ಯಾವ್ದಿದು ಸೂಟ್ ಕೇಸ್? ಹೋಟ್ಲಿಗೆ ಯಾರು ಗೆಸ್ಟ್ ಬಂದಿದ್ದಾರೆ, ಅವ್ರದ್ದು ಬಿಡಿ. ನಾನ್ ಸೂಟ್ ಕೇಸ್ ತರನೇ ಇದೆಯಲ್ಲ. ಈಗಿನ ಕಾಲದಲ್ಲಿ ನೋಟ್ಗಳನ್ನೇ ಡೂಪ್ಲಿಕೇಟ್ ಮಾಡ್ತಾರೆ.
ಮಹಾಬಿಡಿ ಬಸ್ಸು. ಮಾತ್ಕೊಂದು ಉತ್ತರ ರೆಡಿ ನಿನ್ ಹತ್ರ. ಇದು ಮೋಹನನ್ ಡೈರಿ ಪೆಟ್ಟಿಗೆಗೆ ಹೇಗೆ ಬಂತು? ಅದು ಬಸ್ಸು, ಅದು ನಾನೇ ಬರ್ದಿದ್ದು, ನಂದೇ ಡೈರಿ. ನೀನ್ ನೋಡಿದ್ರೆ ಎಬ್ಬಟ್ ಗಿರಾಕಿ ಅಂದಿದ್ದೆ, ಈಗ ಡೈರಿ ನಿಂದು ಅಂತ ಇದ್ಯಾ? ಬಸ್ಸು ಅದು ಅದು ಬೇಗ ಹೇಳು, ನನಗೆ ಟೆನ್ಷನ್ ಆಗ್ತಾ ಇದೆ. ನಾವು ಹಿಂದಿನ ಬಾಸು ಹೋಗುವಾಗ ಬಿಟ್ಟೋದ್ರು. ಎಲ್ಲಿಗೆ ಹೋದ್ರು? ಇನ್ನಲ್ಲಿಗೆ ಕೈಲಾಸವಾಸಿಗಳಾದ್ರು. ಯಾವಾಗ? 15 ದಿನಗಳ ಹಿಂದೆ. ಓ ಮೈ ಗಾಡ್, ಮೋಹನ ಅಳಿ ಅಂದ್ರೆ ಕರೆಂಟ್ ಹೊಡಿತಾ? 15 ದಿನದ ಕೆಳಗೆ ನೀನ್ ನನ್ನ ಹತ್ರನೇ ಕೆಲ್ಸಕ್ಕಿದ್ಯಲ್ಲಯ್ಯ. ಅವತ್ತೇ ಬೆಳಿಗ್ಗೆ ಅವರು ಹೋದ್ರು, ಸಾಯಂಕಾಲ ನಾನು ನಿಮ್ಮ ಹತ್ರ ಸೇರ್ಕೊಂಡು. ಬಾಡಿ ಎಲ್ಲಯ್ಯ? ಎಲ್ಲಿ ಮಾಡಿ ಸಮುದ್ರ ನೋಡ್ಕೊಂಡು ನಿಂತಿದ್ರ, ಸುನಾಮಿ ಬಂತ ಮಾಡ್ಕೊಂಡು ಹೋಯ್ತಾ, ಉಳಿದಿದ್ದು ನಾನು ಆ ಪುಸ್ತಕ ಅಷ್ಟೇ ಬಸ್ಸು. ಓ ಮೈ ಗಾಡ್ ಮೋಹನ, ನೀನಿನ್ ಬಿಟ್ಟು ನಾನು ಇರಲಾರೆ, ನೀನಿಲ್ದೆ ನಾನು ಬದುಕಿರ್ಲಾರೆ. ಅಯ್ಯೋ, ನೀವು ನನ್ನ ಮಗಳನ್ನ ಮದುವೆ ಆಗ್ಬೇಕು. ಯಾರದು ಮೋಹನ? ಮೋಹನ ನನ್ನ ಪ್ರೀತಿಯ ಹುಡುಗ, ನನ್ನ ಪ್ರಿಯತಮ. ಹುಡುಗ? ವಾಟ್ ಯು ಮೀನ್? ನೀವು ಹುಡುಗ ಆಗಿದ್ದು ಹುಡುಗನ ಪ್ರೀತಿಸೋದ? ನಾನು ಭವಸಾಗರ ಅಲ್ಲ, ಭವಸಾಗರನ ತಂಗಿ ಮಾಯಾದರೆ. ಅಯ್ಯೋ ದೇವ್ರೆ, ನನ್ನ ಮಗಳ ಗತಿ, ಅವಳನ್ನ ಯಾರು ಮದುವೆ ಆಗ್ತಾರೆ? ನಾನ್ ಮೋಹನನ್ ಬಿಟ್ಟು ಇನ್ಯಾರನ್ನು ಮದುವೆ ಆಗಲ್ಲ. ಮೋಹನ್, ನಾನ್ ಬಂದೆ ನಿನ್ನ ಹಿಂದೆ. ಅಯ್ಯೋ, ಡಬಲ್ ಆಕ್ಟಿಂಗ್ ಸರಿ, ಇಲ್ಲಿ ಸೆಕ್ಸ್ ಚೇಂಜ್. ನಾನು ಇಲ್ಲಿದ್ರೆ ನನ್ನ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಮೊದಲು ಇದೆಲ್ಲ ನನ್ನ ಮಗಳಿಗೆ ಹೇಳ್ಬೇಕು. ಆ ಯಜಮಾನ ಹೋದ, ಈ ಯಜಮಾತಿ ಬಂದ್ಲು. ಜುಮ್ ಜುಮ್ ಜುಮ್. ಯಜಮಾನ ಹೋದ ಯಜಮಾತಿ ಬಂದು ಡುಮ್ 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 ಡುಮ್. ಯಜಮಾನ ಹೋದ ಯಜಮಾತಿ ಬಂದು ಡುಮ್ 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 ಡುಮ್. ಪ್ರೀತ್ಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಲೇ ಅಳಿಮಯ್ಯ, ಅಳಿಮಯ್ಯ, ನಿಂತ್ಕೊಳ್ಳೋ. ಯಾರು ನೀನು ಹಳೆಮಯ? ನೀನೇ ಕಣಪ್ಪ. ನಾನಲ್ಲ, ಆ ಭವಸಾಗರ. ಅದು ಭವಸಾಗರ ಗಂಡಲ್ಲ, ಹೆಣ್ಣು. ಏನು ಎಕ್ಸ್ಚೇಂಜ್? ಇಲ್ಲಪ್ಪ, ಎಕ್ಸ್ಚೇಂಜ್. ಏನು ಫ್ಲಾಶ್ ಬ್ಯಾಕ್? ಅದು ಭವಸಾಗರ ಗಂಡಲ್ಲ, ಹೆಣ್ಣು. ಗಂಡಿನ ವೇಷದ ಹೆಣ್ಣು, ಲೇಡೀಸು, ಒಮ್ಮನ್ನು. ಯಾವುದಾದ್ರೂ ನಾಟಕದ ಕಂಪನಿ ಕೆಲಸ ಮಾಡ್ಬೇಕಿತ್ತು ನೀವು. ಬೇಕಾದ್ನಾಗೆ ಡೈಲಾಗು, ಸೀನು, ಬಣ್ಣ ಎಲ್ಲ ಬದಲಾಯಿಸ್ತಿದ್ದೀರಲ್ಲ. ಇಷ್ಟೊತ್ತು ನಡೆದಿದ್ದೆಲ್ಲ ನಾಟಕ ಕಣೋ, ಇನ್ನು ಮುಂದೆ ರಿಯಲ್ಲು. ಅರ್ಥವಾಗ್ಲಿಲ್ಲ. ಇದೆಲ್ಲ ನಿನ್ಗೆ ಅರ್ಥ ಆಗೋ ಬುದ್ಧಿ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮಗಳನ್ನ ಹಾರಿಸ್ಕೊಂಡು ಹೋಗ್ತಿದ್ದೆ. ಆದ್ರೆ ನಿಮ್ಮ ಮಗಳಿಗೂ ಆ ಭವಸಾಗರನೇ ಇಷ್ಟ ಆಗ್ಬೇಕಲ್ಲ. ಅವಳು ನಿಮ್ ತರನೇ ನಾಟಕ ಆಡ್ತಿದ್ದಾಳಲ್ಲ. ಇಲ್ಲಪ್ಪ, ಅದೆಲ್ಲ ಕ್ಯಾನ್ಸಲ್. ಈಗ ನೀನೇ ನನ್ನ ಅಳಿಯ. ಮಾವಯ್ಯ, ಮಾವಯ್ಯ, ಕ್ಷಮಿಸ್ಬಿಡಿ ಮಾವಯ್ಯ, ಏನೇನು ಅಂದ್ಬಿಟ್ಟಿದ್ದೆ. ಇಲ್ಲಪ್ಪ, ನಾನೇ ನಿಮ್ಗೆ ಏನೇನೋ ಹೇಳಿದ್ದೆ. ಅದು ಇದು ಎಲ್ಲ ಸರಿ ಹೋಯ್ತು. ನಾನು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ಮಾವಯ್ಯ, ಇದು ಲಾಂಗ್ ಎಲ್ಲ ನಿನಗೆ ಬೇಡ. ಕೊತ್ತಂಬರಿ ಸೊಪ್ಪು ಹೆಚ್ಚಕ್ಕಾಗತ್ತೆ, ಭೋಜರಾಜನ ಕೊಡ್ತೀನಿ. ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ, ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ. ಹುಚ್ಚು ಮಂಡ್ಯದ ಮದುವೆ ಆಗೋ ತನಕ ಬಿಡಿ ಹೋಗಲ್ಲ. ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ, ನಿಮ್ಗೂ ನನ್ಗೂ ಏನಂತೆ, ಲೋಕವೆಲ್ಲ ಗುಲ್ಲಂತೆ ಟಮ್ ಟಮ್ ಟಮ್. ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ, ನಿಮ್ಗೂ ನನ್ಗೂ ಏನಂತೆ, ಲೋಕವೆಲ್ಲ ಗುಲ್ಲಂತೆ ಟಮ್ ಟಮ್ ಟಮ್. ಸ್ವಲ್ಪ ತಡಿ ಮಾರ್ರೆ. ಈಗ
ಇಷ್ಟು ಕಷ್ಟಪಟ್ಟು ಗೊಬ್ಬರ ಹಾಕಿ ಬೆಳೆಸಿದ ಇಂಥ ಮೀಸೆ ಇಟ್ಕೊಂಡು ಅವಳೇ ಇಲ್ಲದ ಮೇಲೆ ನಾನಿನ್ನು ಬದುಕಿದ್ದು ಏನು ಪ್ರಯೋಜನ ಇಲ್ಲ. ನಾನು ಈ ಭೂಮಿ ಮೇಲೆ ಇರಬಾರ್ದು. ನನ್ನನ್ನು ನಾನೇ ಶೂಟ್ ಮಾಡ್ಕೋತೀನಿ. ಅಂತ ಸಾಮಾರ ನೋಡಿ ಕೊಳ್ಳಿ, ನೀವಿಬ್ರು ನನ್ನ ಹೋಟೆಲ್ಗೆ ಮುಂದೆ ಮಾತ್ರ ಸಾಯಬೇಡಿ, ಮತ್ತೆ ನನ್ನ ಹೋಟೆಲ್ಗೆ ಕೆಟ್ಟ ಹೆಸರು ಬರ್ತದೆ ಗೊತ್ತುಂಟಲ್ಲ. ಮೈ ಗಾಡ್ ಮೋಹನ್, ಓ ದೇವರೇ, ಮಾಯಾದರೆ ನೀನು ನೀನು ನೀವೇ ಅಯ್ಯಪ್ಪ, ತಡಿ ತಡಿ ನಿಲ್ಲಿ. ಅಯ್ಯಪ್ಪ ಸ್ವಾಮಿ ಪರಗಜ್ಜ ದೇವರೇ, ನಟ್ಟು ಜೀವ ಉಳಿಸಿದೆ ನಂಗೆ ಸ್ವರ್ಗ ಗ್ಯಾರಂಟಿ. ಮಾಡಿ ಮಾಯಾ, ಏನಿದು ಹುಚ್ಚಾಟ? ಎಲ್ಲ ನೀನಿಂದಲೇ. ನೀನ್ ಯಾಕೆ ಸಾಯ್ಬೇಕಿತ್ತು? ನಾನೆಲ್ಲ ಸತ್ತಿದ್ದು ನೀನು. ನನ್ನನ್ನು ಯಾರು ಸಾಯಿಸಿದ್ರು? ನಿನ್ ಸರ್ವೆಂಟು. ನೋಡಿದ್ಯಾ, ನಮಗೆ ಉಪಯೋಗಕ್ಕೆ ಬರಲಿ ಅಂತ ಇವ್ರಲ್ಲಿ ಕೆಲ್ಸಕ್ಕೆ ಇಟ್ಕೊಂಡ್ರೆ ನಮ್ಮ ಪ್ರಾಣದ ಜೊತೆನೇ ಚೆಲ್ಲಾಟ ಆಡ್ತಾರೆ. ಹೌದು, ಸುಮ್ಮನೆ ಬಿಡಬಾರ್ದು. ಒಂದು ಬುದ್ಧಿ ಕಲಿಸಬೇಕು. ಭೋಜರಾಜ್ರೆ, ಈಗ ಪುನಃ ಅಂತ ನಿಮ್ಮದು ಬಂದ ಚೂರಿ ಕೊಡ್ಲಿಕ್ಕೆ ಆಗುದಿಲ್ಲ, ಅದು ದೇವಳಿ ಹೋಗ್ಲಿಕ್ಕೆ ಬೇಕು. ನಮಗೆ ಚಾಕು ಚೂರಿಯ ಅವಶ್ಯಕತೆ ಇಲ್ಲ. ನಮ್ಮ ಆಳುಗಳನ್ನ ಕರೆಯಿರಿ. ಆಳುಗಳು ನೋಡ್ತೇನೆ, ನಿಮ್ಮ ಆಳುಗಳು ಸಿಕ್ಕಿದ್ರೆ ಬರ್ತೇನೆ, ಆಯ್ತಾ? ನೋಡಿದ್ಯಾ ಜೀವನದಾಟನ? ನಮ್ಮೂರಲ್ಲಿ ನಮ್ಮನ್ನು ಬೇರೆ ಮಾಡಿ ಈ ಊರಲ್ಲಿ ನಮ್ಮನ್ನು ಪುನಃ ಸೇರೋ ಹಾಗೆ ಮಾಡಿದೆ. ನೀ ಯಾವಾಗ ಬಂದೆ ಇಲ್ಲಿಗೆ? ನಿಮ್ಮ ಅಣ್ಣನ ಜೊತೆ ಮಾರಾಮಾರಿ ಆದ್ಮೇಲೆ ನನಗೆ ಏನ್ ಮಾಡ್ಬೇಕು ಅಂತಾನೆ ತೋಚಲಿಲ್ಲ. ತಲೆ ಮರೆಸ್ಕೊಳಕ್ಕೆ ಅಂತ ಈ ಊರಿಗೆ ಬಂದೆ. ಇವತ್ತು ನೀನು ಈ ಊರಿನ ಅಖಿಲಾಂಡೇಶ್ವರನ ಜೊತೆ ನಮ್ಮ ಅಣ್ಣನ ವ್ಯವಹಾರ ಇದ್ದಿದ್ದು ನನಗೆ ಗೊತ್ತಿತ್ತು. ಅಣ್ಣನೇ ಸೇರ್ಬೇಕಾದ ಹಣವನ್ನೆಲ್ಲ ಹೇಗಾದ್ರೂ ವಸೂಲಿ ಮಾಡಿದ್ರೆ ನಿನ್ನನ್ನು ಕಾಪಾಡ್ಕೋಬಹುದು ಅಂತ ನಾನು ಈ ವೇಷ ಹಾಕ್ದೆ. ನಿಮ್ಮ ಆಳು ಸಿಕ್ಕಿದೆ ತಗೊಳ್ಳಿ, ಇನ್ನೊಂದು ಗಳು ಸಿಕ್ಕಿದ್ರೆ ಹಿಡ್ಕೊಂಡು ಬರ್ತಾನೆ. ಎಂತ ತಿಂಡಿ ಮಾರಲ್ಲ ಮಾರೆ, ಗಿರಾಕಿಗಳಿಗೆ ಎಂತದು ಉಳಿಸ್ತಿಲ್ಲ ಈ ಬೊಬ್ಬರೇ. ಏಯ್ ಶಂಕರಲಿಂಗ, ಬರ ಇಲ್ಲಿ. ಏಯ್, ಇರಿ ಇರಿ, ಒಂದು ನಿಮಿಷ, ಇಬ್ರದ್ದು ಮುಗಿಸ್ತೇನೆ. ಬಸ್ ನೀವು ಆ ಕಡೆ ಇರಿ, ನೀವಲ್ಲಿ. ಏನಯ್ಯ ಇದೆಲ್ಲ? ಎಲ್ಲ ನಾಟಕ ಬಸ್ಸು. ಅಂದ್ರೆ ಜಗದೇ ಒಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು ಬಸ್ಸು. ಅರ್ಥವಾಗಲಿಲ್ಲ. ಅಯ್ಯೋ, ನನಗೂ ಅರ್ಥ ಆಗಿಲ್ಲ. ಅವ್ರ ಆಳು ಶಂಭುಲಿಂಗ ಇದ್ದಾನಲ್ಲ, ಸ್ವಲ್ಪ ಲೂಸು. ಮಧ್ಯಾಹ್ನ ಅವ್ರ ಪೆಟ್ಟಿಗೆಯಿಂದ ತೆಗೆದು ನಿಮ್ಮ ಪೆಟ್ಟಿಗೆ ಇದೆಲ್ಲ ಬಿಟ್ಟು ಆ ಪೆಟ್ಟಿಗೆಗೆ ಹಾಕಿ ಗಬ್ಬೆಬ್ಬಿಸ್ಬಿಟ್ಟಪ್ಪ. ಸೋ ಅಷ್ಟುವರೆಗೂ ನೀನೇನಯ್ಯ ಮಾಡ್ತಿದ್ದೆ? ಅಯ್ಯೋ, ಎಲ್ಲ ಸರಿ ಮಾಡೋಣ ಅಂತ ಇದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ, ಆ ಫೋಟೋ ಸಿಕ್ತು. ಆದ್ರೆ ಆ ಲೂಸು ಶಂಭುಲಿಂಗನಿಗೆ ಬೇಡ್ಕೊಂಡು ಹೋದ ಬಾಸು, ಅವನಿಗೇನು ಮಾಡಬೇಡಿ ಬಾಸು. ಏಯ್ ಶಂಕರಲಿಂಗ, ಬಂದೆ ಎಷ್ಟೊತ್ತದು ಗುಸು ಗುಸು? ಬಂದೆ ಬಾಸು, ಲೂಸ್ ಪ್ರಾಣ ನಿಮ್ಮ ಕೈಯಲ್ಲಿದೆ, ಮರಿಬೇಡಿ. ಹೇಳಿ ಬಾಸು. ನಾನೀಗ ಬಾಸ್ ಅಲ್ಲ, ಲೇಡಿ ಬಾಸ್. ಅಭ್ಯಾಸವಲ್ಲ, ಹೇಳಿ ಲೇಡಿ ಬಾಸು. ಎಷ್ಟು ತಪ್ಪಯ್ಯ ನೀನ್ ಮಾಡಿರೋದು? ತಪ್ಪಲ್ಲ ಬಾಸು, ನಾಟಕ. ಅರ್ಥವಾಗುವಾಗ ಹೇಳು. ಹೇಳ್ತೀನಿ. ಅವರ ಆಳು ಶಂಭುಲಿಂಗ ಅಂತ, ಅವನು ನಾನು ಕುಚ್ಚಿಕ್ಕೂ ಫ್ರೆಂಡ್ಸು. ಅವನಿಂದಾಗಿಯೇ ಇಷ್ಟೊಂದು ಅವಾಂತರ ಆಗಿದ್ದು ಬಾಸು. ಬರೀ ಇಂಥವ್ರೇನಾ ನಿನ್ ಫ್ರೆಂಡ್ಸು? ಪ್ರಪಂಚ ರೌಂಡ್ ಆಗಿದೆಯಲ್ಲ ಬಾಸು, ಎಲ್ಲಾದ್ರೂ ಹತ್ತವ್ರೆ ಸಿಗೋದು. ಈಗ ನೀವು ಸಿಕ್ಕಿಲ್ವಾ? ಸಾರಿ ಬಾಸು. ಆದ್ರೆ ಆ ಶಂಭುಲಿಂಗ ಮಾತ್ರ ಬೇಡ್ಕೊಂಡು ಹೊರಟೋದ. ದಯವಿಟ್ಟು ನನಗೆ ಏನು ಮಾಡಬೇಡಿ, ನನ್ನ ಪ್ರಾಣ ಉಳಿಸ್ಬಿಡಿ ಅಂತ ಹೇಳಿ ಓಡೋದ. ದಯವಿಟ್ಟು ಅವನೊಬ್ಬನ್ನ ಬಾಸು. ಸದ್ಯಕ್ಕೆ ನಿನ್ನ ನಂಬ್ತೀನಿ, ಇನ್ಮೇಲೆ ಹುಷಾರಾಗಿರ್ಬೇಕು. ಖಂಡಿತ ಬಾಸು, ನಾನು ಹೇಳ್ತಾ ಇರೋದೆಲ್ಲ ಸತ್ಯ. ನನ್ನ ಜೀವನದಲ್ಲಿ ಹೇಳಿರೋದು ಇದೊಂದೇ ಸತ್ಯ ಬಾಸು. ನಿಮ್ಮ ಮೇಲೆ ಬೇಕಾದ್ರೆ ಪ್ರಮಾಣ ಮಾಡಿ ಹೇಳ್ತೀನಿ. ಮಾಯಾ, ನಾವಿನ್ನೂ ಇಲ್ಲೇ ಇದ್ರೆ ಅನಾಹುತಗಳೇ ಜಾಸ್ತಿ. ಹೌದೌದು, ನಾನು ಫಸ್ಟ್ ಹೋಗಿ ಅಖಿಲಾಂಡೇಶ್ವರನ್ ಜೊತೆ ಅಕೌಂಟ್ ಸೆಟಲ್ಮೆಂಟ್ ಮಾಡಿ ಬರ್ಲಿಕ್ಕೆ ಎಲ್ಲ ಜೋಡಿಸ್ಕೊ ಬರ್ತೀನಿ. ಸರಿ ಬಾಸು,
ಹಾಗಿದ್ರೆ ಆ ಶಂಭುಲಿಂಗನ ಕಾಪಾಡಿದ್ದಕ್ಕೆ ಭಾಳ ಥ್ಯಾಂಕ್ಸು. ಸರಿ ಬಾಸು. ಎಂಥದೋ ಒಂದು ಲಿಂಗ, ಶಂಭುಲಿಂಗನೋ ಶಿವಲಿಂಗನೋ. ನೋಡು, ಇವತ್ತು ನನಗೆ ನನ್ನ ಲವರ್ ಸಿಕ್ಕಿದ್ದಾಳೆ. ನೀ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ತೀನಿ. ಹೋಗು, ಬದುಕ ಹೋಗು. ಬಾಸು ಬಡವ ಬದುಕಂಡ. ಆದ್ರೆ ಆ ಶಂಭುಲಿಂಗನ ಒಂದ್ಸತಿನಾದ್ರೂ ನಾನು ನೋಡ್ಬೇಕಲ್ಲ. ಬಾಸು, ನೀವು ನನಗೊಂದು ಉಪಕಾರ ಮಾಡೋದಾದ್ರೆ ಆ ಶಂಭುಲಿಂಗನ ನಿಮಗೆ ಭೇಟಿ ಮಾಡಿಸ್ತೀನಿ. ಏನಿಲ್ಲ ಬಾಸು, ನೀವು ಅಖಿಲಾಂಡೇಶ್ವರ ಮನೆಗೆ ಹೋಗ್ತೀರಲ್ಲ, ಅಲ್ಲಿ ತಿಲೋತ್ತಮೆ ಅಂತ ಒಂದು ಹುಡುಗಿ ಇದ್ದಾಳೆ. ಅವಳಿಗೆ ನನ್ನ ಮೇಲೆ ನನಗೆ ಅವಳ ಮೇಲೆ ಒಂಥರ ಲವ್. ಅದಕ್ಕೆ ಈಗ ನೀವು ನಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ರೆ ನನ್ನನ್ನು ಏನು ಮ್ಯಾರೇಜ್ ಬ್ರೋಕರ್ ಅನ್ಕೊಂಡಿದ್ದೀಯ? ಶಂಭುಲಿಂಗ ಬೇಕು ತಾನೇ ನಿಮಗೆ? ಆಯ್ತು ಬಿಡು, ಪ್ರಯತ್ನ ಪಡ್ತೀನಿ. ಸರಿ ಬಾಸು. ಶಂಭುಲಿಂಗ ಎಲ್ಲಿದೆಯೋ ತಂದೆ? ನಿನ್ನ ಮಹಿಮೆ ಅಪಾರ. ಆಹಾ, ಗೊಂಬೆ ಆಡ್ಸನು ಮ್ಯಾಲೆ ಕುಂತನು ನಮ್ಗೆ ನಿಮಗೆ ಶಿವಶಂಕರ ಶಂಭೋ 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 ಅಳಿಯಂದ್ರೆ ನಾನು ನೀವು ಹೇಳಿದ್ದೆಲ್ಲ ಮನಸ್ಸಿಗೆ ಹಾಕ್ಕೊಳ್ದೆ ನೀವು ಹೊಟ್ಟೆಗೆ ಹಾಕ್ಬೇಡಿ. ಹೆಂಗಾದರೂ ನನ್ನ ಮಗಳನ್ನ ಮದುವೆ ಆಗಿ. ನನಗೇನೋ ಒಪ್ಪಿಗೆ ಇದೆ, ಆದರೆ ನಿಮ್ಮ ಮಗಳ ಕೋಪ ಕಡಿಮೆ ಆಗಿಲ್ವೇ? ನೋಡಮ್ಮ ಸೊಸೆ, ನಾನೇ ಎಲ್ಲಾನು ಕ್ಷಮಿಸಿದ್ದೀನಿ. ಇನ್ನು ಯಾಕಮ್ಮ ನಿನಗೆ ಕೋಪ? ಅಯ್ಯೋ, ನಿಮ್ಮ ಮಗ ಒಬ್ಬ ಕ್ರೂರಿ. ಅವನಿಗೆ ಯಾವುದು ಸರಿ ತಪ್ಪು ಅಂತ ಯೋಚನೆ ಮಾಡೋ ಶಕ್ತಿನೇ ಇಲ್ಲ. ಅಂತವ್ರ ಜೊತೆ ನಾನು ಹೇಗೆ ಸಂಸಾರ ಮಾಡಲಿ? ಅಂತೂ ಸಂಸಾರ ಮಾಡಬೇಕು ಅಂತ ಮನಸ್ಸಿದೆಯಲ್ಲ, ಅಷ್ಟು ಸಾಕು ಬಿಡಮ್ಮ. ಬೀಗ್ರೆ ಹೊಲ್ಗ ಓದಿಸಿ ಅಳಿಮಯ ತಾಳಿ ಕಟ್ಟಪ್ಪ. ಓ, ಈ ಮನೆ ಮದುವೆಗೆ 108 ವಿಘ್ನ. ನಿಮ್ಮ ಹತ್ರ ಚೂರು ಮಾತಾಡ್ಬೋದಾ? ಹಾ ಬಾರಯ್ಯ ಬಾ. ನೀನೇ ಅಲ್ವಾ ಭವಸಾಗರ ಹೆಣ್ಣು ಅಂತ ಹೇಳಿದ್ದು? ಹೌದು, ನಾನೇ. ಆದ್ರೆ ಅವರಿಗೂ ಅವಳಿ ನಾನೇ ಮೋಸ ಹೋಗಿ ಬಿಟ್ಟಿದ್ದೆ. ಈಗ ನಿಮ್ಮ ಹತ್ರ ಮಾತಾಡ್ಬೇಕಂತ ಅವರೇ ಬಂದಿದ್ದಾರೆ. ನಿಮಗೆ ಒಪ್ಪಿಗೆ ಇದ್ರೆ ಕರೆಸ್ತೇನೆ. ಕರಿ ಬರ್ಲಿ. ಪರಾಕ್ರಮ ಕಂಠೀರವ ಬಲ್ಲಿರೇನಯ್ಯ ಭವಸಾಗರ ಅಲಿಯಾಸ್ ಮಾಯಾಧರೆ ಒಟ್ಟಲ್ಲ ಕಡೆ. ದಯವಿಟ್ಟು ಕ್ಷಮಿಸಿ, ಸಂದರ್ಭ ಪರಿಸ್ಥಿತಿ ನಾಟಕ ಆಡಬೇಕಾಯ್ತು. ಅಕ್ಕ, ನೀನೆಷ್ಟು ಮಹಾನ್ ಧೈರ್ಯವಂತೆ. ನಿನ್ನಷ್ಟು ಧೈರ್ಯ ನನಗಿದ್ದಿದ್ರೆ ಗುಣವಂತನ ನನ್ನ ಬಿಟ್ಕೊಡ್ತಾನೆ ಇರಲಿಲ್ಲ ಅಕ್ಕ. ಪ್ರೀತಿ ಗುಣಮ್ಮ ಏನ್ ಬೇಕಾದ್ರೂ ಮಾಡಿಸುತ್ತೆ. ನಾವಿಬ್ರು ಈಗ ಟಾಕ್ ಮಾಡೋಣವಾ? ಯಾವ್ದ್ರ ಬಗ್ಗೆ? ಇದೊಂದು ಬಾರಿ ಇದೆಯಲ್ಲ. ನನ್ನ ಬಾಸ್ ಒಪ್ಬೇಕಲ್ಲ. ಅಯ್ಯಯ್ಯೋ, ಎಲ್ಲದಕ್ಕೂ ಬಾಸ್ನ ಅಡ್ಡ ತರ್ತೀಯಲ್ಲ. ಹೋಗಿ ಬೆಣ್ಣೆ ಹಚ್ಚೋದಲ್ವಾ? ಗಟ್ಟಿ ಬೇಡ ನಿಲ್ಲಿಸಿ. ಅಯ್ಯೋ, ನಿಂದೇನಮ್ಮ ಈಗ? ಸಾರು ಮೇಡಮ್, ನೀವು ಮದ್ವೆ ಆಗೋದ್ರೆ ನನ್ನ ಕತೆ ಏನು? ನಾನಂತೂ ನಿಮ್ಮ ಮದುವೆ ಆಗಕ್ಕಾಗಲ್ಲ. ಅಯ್ಯೋ, ನೀವು ನನ್ನ ಮದ್ವೆ ಆಗೋದು ಬೇಡ. ನಮ್ಮ ಮೇಡಮ್ ನಿನ್ನ ಮದ್ವೆ ಆಗ್ತಾರೆ. ನನ್ನನ್ನ ಎಕ್ಸ್ಚೇಂಜ್ ಮೇಡಮ್ ಇದಾರಲ್ಲ, ಅವ್ರ ಸರ್ವೆಂಟು ಇಷ್ಟಪಟ್ಟಿದ್ದಾನೆ. ನೀವು ಎಸ್ ಅನ್ಬೇಕು, ನಮಗೂ ಅವನಿಗೂ ಮದ್ವೆ ಮಾಡಿಸ್ಬೇಕು. ನಿನಗೆ ಈ ಮದುವೆ ಆಗೋ ತನಕ ತಡಿಯಕ್ಕಾಗ್ತಿರ್ಲಿಲ್ವಾ? ನಿನ್ಗೆ ಯಾರು ಬೇಕೋ ಅವ್ರ ಜೊತೆ ಮಾಡ್ಸೋಣ. ಈಗ ತಾಳಿ ಕಟ್ಸೋಣ. ಗಟ್ಟಿ ಬೇಡ. ಅಖಿಲಾಂಡೇಶ್ವರರಿಗೆ ನಮೋ ನಮಃ. ಸ್ವಾಗತ ಸುಸ್ವಾಗತ ಮೋಹನ್. ನೇರವಾಗಿ ವಿಷಯಕ್ಕೆ ಬರೋಣ. ಬನ್ನಿ. ನಾನು
ಮಾಯಾಧರೆನ ಮದುವೆ ಆಗ್ತಿದ್ದೀನಿ. ಸಂತೋಷದ ವಿಚಾರ. ಇನ್ನು ಮೇಲೆ ಅವಳಿಗೆ ಸಂಬಂಧಪಟ್ಟ ವ್ಯವಹಾರನೆಲ್ಲ ಮೈಸೆಲ್ಫ್ ನಾನೇ ನೋಡ್ಕೋತೀನಿ. ದುಃಖದ ವಿಚಾರ. ನೋಡಿ ಬಿಡಿ, ಎಲ್ಲ ಮುಗಿತಲ್ಲ, ಇನ್ನು ನಿಮ್ಮ ಮಗಳ ಮದುವೆ ನಡೆಯಲೇ. ಗಟ್ಟಿಬೇಡ ನಿಲ್ಲಿಸಿ. ಈ ಮದುವೆ ನಡೆಯಲೇ ಕಣ್ರಿ. ನಿಂದೇನಿದೆ ಶಿವಪೂಜೆ ಕಳ್ಳಿ. ನಿಂದದೇನಯ್ಯ ಶಿವಲಿಂಗ? ನನ್ನ ಮದುವೆ ವಿಚಾರ ಬಾಕಿ ಇದೆ. ಮತ್ತೆ ಆ ಶಂಭುಲಿಂಗನ ವಿಚಾರ? ಮೊದಲು ನನ್ನ ಮದುವೆ, ಆಮೇಲೆ ಸಪ್ಪುಲಿಂಗ ದರ್ಶನ. ಆಗಬಹುದು. ಕಿರಣೇಶ್ವರ್, ನಮ್ಮ ಹುಡುಗ ನಿಮ್ಮ ಮಗಳ ಸರ್ವೆಂಟ್ನ ಮದುವೆ ಆಗ್ಬೇಕಂತೆ. ಅದೇನಾಗುತ್ತೆ? ನಾನ್ ಮಾಯಾಧಾರಿ ಅವ್ರ ಸರ್ವೆಂಟ್ನ ಮದ್ವೆ ಆಗ್ಬೇಕು. ಏನು ಮಾಡೋದು? ಅವಳು ಮಾಯಾಧರೆ ಸರ್ವೆಂಟ್ ಮದುವೆ ಆಗ್ಬೇಕಂತಲ್ಲೋ. ಹೋಗ್ಲಿ ಬಿಡು, ನಿನಗೆ ಬೇರೆ ಹುಡುಗಿನ ಹುಡುಕಿ ಮದುವೆ ಮಾಡ್ತೀನಿ. ಏನದು ಗುಸು ನಮಗೂ ಹೇಳ್ಬಾರ್ದೆ? ಏನಿಲ್ಲ, ಅದು ತಿರೋತ್ತವೆ ಬೇಕಾದರೆ ನಿನ್ನ ಸರ್ವೆಂಟ್ನ ಮದುವೆ ಆಗಲಿ ಅಂತಿದ್ದೆ ಅಷ್ಟೇ. ಹೌದಾ ಶಂಕರ್ಲಿಂಗ? ಆಗಬಹುದು. ನಿನ್ನ ಸರ್ವೆಂಟು ಇವನ? ನಿನ್ನ ಸರ್ವೆಂಟ್ ಶಂಭುಲಿಂಗ ಅಲ್ವಾ? ನನ್ನ ಸರ್ವೆಂಟು ಶಂಕರ್ಲಿಂಗ, ನಿನ್ ಸರ್ವೆಂಟು ಶಂಭುಲಿಂಗ. ಹೌದಾ? ಇಬ್ಬರದು ಮುಗಿಸ್ತೀನಿ. ಎಲ್ಲರೂ ನಿಲ್ಲಿಸಿ. ಶಿವನೂ ನಾನೇ, ಶಂಭುವೂ ನಾನೇ, ಶಂಕರನೂ ನಾನೇ. ಲಿಂಗ ಮಾತ್ರ ಕಾವಲ್ಲ. ಯು ಆರ್ ರೈಟ್. ಏನಯ್ಯ, ಇಬ್ಬಿಬ್ರು ಯಜಮಾನ್ರಿಗೆ ಒಬ್ನೇ ಸರ್ವೆಂಟಾ? ಏನು ಬಿಲ್ಡಿಂಗ್ ಆಟ ಆಡ್ತಾ ಇದ್ಯಾ? ಎಸ್, ಲೈಟಿಂಗ್ ಮಾಡ್ತೀನಪ್ಪ. ಇದರ ಪರಿಣಾಮ ಏನು ಗೊತ್ತೋ? ಹೌದು, ನನಗೀಗ ಅರ್ಥ ಆಯ್ತು. ಎರಡು ದೋಣಿಯಲ್ಲಿ ಕಾಲಿಟ್ರೆ ಆಗೋ ಅನಾಹುತಗಳು ಅದರ ಅರಿವಾಯಿತು. ಪ್ರೇಕ್ಷಕ ಮಹಾಪ್ರಭುಗಳೇ, ನಾವು ಮಾಡಿದ್ದೆಲ್ಲವೂ ತಮಾಷೆಗಾಗಿ ಎಂದುಕೊಂಡು ನಮ್ಮ ತಪ್ಪನ್ನೆಲ್ಲ ಮನ್ನಿಸಿ ಹಾಗೂ ಈ ಮೂರೂ ಮದುವೆಗಳಿಗೆ ಆಶೀರ್ವಾದ ಮಾಡಿ. ಶಿವಶಂಕರ ಶಂಭೋ ಶಿವಶಂಕರ ಶಂಭೋ ಶಿವಶಂಕರ ಶಂಭೋ ಶಿವಶಂಕರ ಜೀನಾಂದ್ರೆ ಶಂಕರ ರಾಮನಂದ್ರ ಶಂಕರ ಜೀನಾಂದ್ರೆ ಶಂಕರ ರಾಮನಂದ್ರ ಶಂಕರ ಹುಡುಕ್ಬೇಕು ಶಂಕರ ಸಲ್ಯೂಷನ್ನು ಶಂಕರ ಹುಡುಕ್ಬೇಕು ಶಂಕರ ಸಲ್ಯೂಷನ್ನು ಶಂಕರ ನಕ್ಕುಡಿರ್ಬೇಕು ಶಂಕರ ನಕ್ರೆ ಸ್ವರ್ಗ ಶಂಕರ ನಕ್ಕುಡಿರ್ಬೇಕು ಶಂಕರ ನಕ್ರೆ ಸ್ವರ್ಗ ಶಂಕರ ನಕ್ಸಾಯಿ ಶಂಕರ 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 ಶಂಭೋ ಶಿವಶಂಕರ ಶಂಭೋ ಶಿವಶಂಕರ ಶಂಭೋ ಶಿವಶಂಕರ ಶಂಭೋ ಶಿವಶಂಕರ. ನಮ್ಮ ಮುಂದಿನ ಮದುವೆಗೆ ಎಲ್ಲರೂ